ಎಲ್ಲರಿಗೂ ನಮಸ್ಕಾರ. 18 ವಾರಗಳ ಭಗವದ್ಗೀತೆಯ ಸತ್ಸಂಗಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನಿಮ್ಮೆಲ್ಲರಿಗೂ ನನ್ನ ವಿನೀತವಾದ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಾ? ಓಕೆ, ಮೊದಲು ಗುರುವಿಗೆ ಪ್ರಣಾಮ ಮಾಡಿ ಗುರುವಿನ ಅನುಗ್ರಹದಿಂದ ಇವತ್ತಿನ ಕ್ಲಾಸನ್ನು ಶುರು ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮನೆ. ನಮಸ್ತೆ ಸಾರಸ್ವತಿ ದೇವಿ ಗೌರವಾಣಿ ಪ್ರಚಾರಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಜಯಪತಾಕ ಸ್ವಾಮಿನಿತಿ ನಾಮನೆ. ನಮೋ ಆಚಾರ್ಯ ಪಾದಾಯ ನಿತಾಯ ಕೃಪಪ್ರದಾಯನೆ ಗೌರಕದಾಮದಾಯ ನಗರ ಗ್ರಾಮಧಾರಣೆ. ಹರಿ ಓಂ ತತ್ಸತ್. ಹರೇ ಕೃಷ್ಣ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ 18 ವಾರಗಳ ಸತ್ಸಂಗಕ್ಕೆ ಆತ್ಮೀಯ ಸ್ವಾಗತ. ನಾವು ಹೋದ ವಾರ ಭಗವದ್ಗೀತೆಯ ಪ್ರಯೋಜನ ಏನು, ಯಾರೆಲ್ಲ ಅದನ್ನು ಓದ್ಬೋದು ಅನ್ನೋದ್ರ ಬಗ್ಗೆ ಎಲ್ಲ ವಿವರಣೆ ಕೊಟ್ಟಿದ್ರಿ. ಈ ವಾರ ಭಗವದ್ಗೀತೆಯ ಮೊದಲನೇ ಅಧ್ಯಾಯಕ್ಕೆ ನಾವು ಹೋಗ್ತಾ ಇದ್ದೀರಿ. 18 ಅಧ್ಯಾಯಗಳಿದೆ, ಅದರಲ್ಲಿ ಮೊದಲನೇ ಅಧ್ಯಾಯಕ್ಕೆ ನಾವು ಹೋಗ್ತಾ ಇದ್ದೀರಿ. ಹೋಗೋದಕ್ಕಿಂತ ಮುಂಚೆ ಕುರುಕ್ಷೇತ್ರ ರಣರಂಗದಲ್ಲಿ ಯುದ್ಧ ಆಗಲಿಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ವಿವರಣೆ ಕೊಟ್ಟು ಆಮೇಲೆ ಇವತ್ತಿನ ಅಧ್ಯಾಯಕ್ಕೆ ಹೋಗೋಣ. ನಮಗೆಲ್ಲರಿಗೂ ಗೊತ್ತು, ನಾವೆಲ್ಲರೂ ಆಲ್ರೆಡಿ ಕೇಳಿರ್ತೀರಿ. ಶಂತನು ಅನ್ನೋ ಒಬ್ಬ ಮಹಾರಾಜ ಇದ್ದರು. ಅವರಿಗೆ 2 ಪತ್ನಿಯರಿದ್ದರು, ಗಂಗಾದೇವಿ ಮತ್ತು ಸತ್ಯವತಿ. ಅದರಲ್ಲಿ ಗಂಗಾದೇವಿಯ ಮಗನೇ ದೇವವ್ರತ ಅಂದರೆ ಅವರೇ ಮುಂದೆ ಭೀಷ್ಮರಾಗೋದು. ಮುಂದೆ ಸತ್ಯವತಿಗೆ 2 ಮಕ್ಕಳು, ಚಿತ್ರಾಂಗದ ಮತ್ತು ವಿಚಿತ್ರವೀರ್ಯ. ಅದರಲ್ಲಿ ಈ ಚಿತ್ರಾಂಗದ ಏನು ಮಾಡ್ತಾರೆ, ಗಂಧರ್ವರ ಜೊತೆ ಯುದ್ಧ ಮಾಡ್ಕೊಂಡಿರುವಾಗ ಅವ್ರೇನು ಮಾಡ್ತಾರೆ, ಯುದ್ಧದಲ್ಲಿ ಅವರನ್ನು ಕೊಲ್ತಾರೆ. ಆಗ ವಿಚಿತ್ರವೀರ್ಯನನ್ನು ರಾಜನಾಗಿ ಮಾಡ್ತಾರೆ. ಆದರೆ ವಿಚಿತ್ರವೀರ್ಯ ಕೂಡ ಸ್ವಲ್ಪ ದಿನ ಆದಮೇಲೆ ಅವರು ರೋಗ ಬಂದು ತೀರ್ಕೊಂಡ್ಬಿಡ್ತಾರೆ. ಇಲ್ಲಿ ವಿಚಿತ್ರವೀರ್ಯನಿಗೆ 2 ಪತ್ನಿಯರಿದ್ದರು, ಒಬ್ಬರು ಅಂಬಿಕಾ, ಇನ್ನೊಬ್ಬರು ಅಂಬಾಲಿಕಾ. ಆದರೆ ಇಲ್ಲಿ ವಿಶೇಷ ಏನಂದರೆ ಅವರಿಬ್ಬರಿಗೂ ಮಕ್ಕಳಿರಲಿಲ್ಲ. ಬಟ್ ವಂಶವೃದ್ಧಿ ಆಗಬೇಕಲ್ವಾ, ಅದರಿಂದ ಏನು ಮಾಡ್ತಾರೆ, ವ್ಯಾಸದೇವರ ಸಹಾಯದಿಂದ ಅವರಿಗೆ 2 ಮಕ್ಕಳು ಜನಿಸ್ತಾರೆ. ಅವರೇ ಧೃತರಾಷ್ಟ್ರ, ಅಂಬಿಕೆಯ ಮಗನಾಗಿ ಧೃತರಾಷ್ಟ್ರ, ಅಂಬಾಲಿಕೆಯ ಮಗನಾಗಿ ಪಾಂಡು ಜನಿಸ್ತಾರೆ. ಇಲ್ಲಿ ಧೃತರಾಷ್ಟ್ರ ಕುರುಡನಾಗಿರೋ ಇದ್ದಿದ್ದರಿಂದ ಪಾಂಡುವನ್ನು ರಾಜನಾಗಿ ಮಾಡ್ತಾರೆ. ಆದರೆ ನಮಗೆಲ್ಲರಿಗೂ ಗೊತ್ತು, ಅವರು ಪಾಂಡು ಮಧ್ಯದಲ್ಲಿ ತೀರ್ಕೊಂಡ್ಬಿಡ್ತಾರೆ. ಧೃತರಾಷ್ಟ್ರನಿಗೆ 101 ಜನ ಮಕ್ಕಳು, ಪಾಂಡುವಿಗೆ 5 ಜನ ಮಕ್ಕಳು, ಅವರೇ ಪಾಂಡವರು. ಆದರೆ ಪಾಂಡು ತೀರ್ಕೊಂಡಾಗ ಪಂಚಪಾಂಡವರು ಇನ್ನೂ ಸಣ್ಣ ಮಕ್ಕಳಾಗಿರ್ತಾರೆ. ಆಗ ಏನು ಮಾಡ್ತಾರೆ, ಅವರು ದೊಡ್ಡವರಾಗಿ ರಾಜ್ಯಭಾರವನ್ನು ವಹಿಸ್ಕೊಳ್ಳೋವರೆಗೂ ಅದನ್ನು ನೋಡ್ಕೊಳ್ಳೋದಕ್ಕೋಸ್ಕರ ಧೃತರಾಷ್ಟ್ರನಿಗೆ ಆ ಒಂದು ರಾಜ್ಯಭಾರವನ್ನು ನೋಡಿಕೊಳ್ಳೋ ಒಂದು ಅವಕಾಶ ಸಿಗ್ತದೆ. ಆದರೆ
ಧೃತರಾಷ್ಟ್ರ ಏನು ಮಾಡ್ತಾರೆ, ರಾಜ್ಯವನ್ನು ಅವ್ರು ದೊಡ್ಡವರಾದ್ಮೇಲೆ ಪಾಂಡವರಿಗೆ ಅದನ್ನು ವಾಪಸ್ ಕೊಡೋದ್ರ ಬದಲು ಅವ್ರೇನು ಮಾಡ್ತಾರೆ, ಅದನ್ನು ತನ್ನ ಮಕ್ಕಳಿಗೆ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಏನು ಮಾಡ್ತಾರೆ. ಅದು ಕೊನೆಗೆ ಅದು ಬಹಳ ದೊಡ್ಡ ಕಥೆ ಅದಲ್ಲ. ಕೊನೆಯದಾಗಿ ಏನು ಮಾಡ್ತಾರೆ, ಅವರು ಪಾಂಡವರಿಗೂ ಸ್ವಲ್ಪ ರಾಜ್ಯವನ್ನು ಕೊಡ್ತಾರೆ. ಆದರೆ ಶಕುನಿಯ ಒಂದು ಕುತಂತ್ರದಿಂದ ಏನು ಮಾಡ್ತಾರೆ, ಆ ಜೂಜಾಟದಿಂದ, ಅದೆಲ್ಲರೂ ನಮಗೆಲ್ಲರಿಗೂ ಗೊತ್ತಿರೋ ವಿಷಯನೇ, ಆ ರಾಜ್ಯವನ್ನು ಮತ್ತೆ ಅವ್ರು ಏನು ಮಾಡ್ತಾರೆ ಕಿತ್ಕೊಂಡು 12 ವರ್ಷ ವನವಾಸ ಮತ್ತು 1 ವರ್ಷ ಅಜ್ಞಾತವಾಸವನ್ನು ಅವರಿಗೆ ರೂಪಿಸ್ತಾರೆ. ಅಜ್ಞಾತವಾಸವೆಲ್ಲ ಮುಗಿದು ಅವರು ವಾಪಸ್ ಬರ್ತಾರೆ. ವಾಪಸ್ ಬಂದಾಗ ಆಗಲೂ ಅವ್ರಿಗೇನು ಮಾಡ್ತಾರೆ, ರಾಜ್ಯವನ್ನು ಕೊಡೋದಿಲ್ಲ, ನೀವು ಯುದ್ಧ ಮಾಡಿನೇ ರಾಜ್ಯವನ್ನು ಪಡಿಬೇಕು ಅಂತ ಹೇಳ್ತಾರೆ. ಆದರೆ ಯುಧಿಷ್ಠಿರ ಮಹಾರಾಜ್ ಬಹಳ ಧರ್ಮಿಷ್ಠನಾಗಿರೋದ್ರಿಂದ ಅವರು ಯುದ್ಧ ಮಾಡಲಿಕ್ಕೆ ಇಷ್ಟ ಇಲ್ಲ. ಅದ್ರದ್ದು ಏನು ಮಾಡ್ತಾರೆ, ಕೃಷ್ಣನನ್ನು ಸಂಧಾನಕ್ಕೆ ಕಳಿಸ್ತಾರೆ. ಕೃಷ್ಣ ಬಂದು ಸಂಧಾನ ಮಾಡಿದಾಗ ಅಟ್ಲೀಸ್ಟ್ 5 ಗ್ರಾಮಗಳನ್ನು ಕೊಡಿ ಅಂತ ಹೇಳ್ತಾರೆ, ಕೊಡೋದಿಲ್ಲ. ಅಟ್ಲೀಸ್ಟ್ 5 ಮನೆಗಳನ್ನಾದರೂ ಕೊಡಿ ಅಂತ ಹೇಳಿದಾಗ ಒಂದು ಸೂಜಿ ಚುಚ್ಚುವಷ್ಟು ಮೊನೆಯಷ್ಟು ಕೂಡ ಜಾಗ ಕೊಡೋದಿಲ್ಲ ಅಂತ ಹೇಳ್ಬಿಡ್ತಾ ಏನು ಮಾಡ್ತಾರೆ. ಆಗ ಅಲ್ಲಿ ಮಾಡಿರೋ ಪ್ರಯತ್ನ, ಅಂದರೆ ಯುದ್ಧ ಆಗದೇ ಇರೋದಕ್ಕೆ ಮಾಡಿರೋ ಪ್ರಯತ್ನ ಎಲ್ಲ ವಿಫಲವಾದಾಗ ಕೊನೆಯಲ್ಲಿ ಏನಾಗ್ತದೆ, ಅಲ್ಲಿ ಆ ಒಂದು ಯುದ್ಧದ ಸನ್ನಿವೇಶ ಸೃಷ್ಟಿಯಾಗ್ತದೆ. ಆ ಯುದ್ಧದ ಸನ್ನಿವೇಶ ಸೃಷ್ಟಿಯಾದ ಮೇಲೆ ಯುದ್ಧ ಭೂಮಿಯಲ್ಲಿ ಅರ್ಜುನ ಏನು ಮಾಡ್ತಾರೆ, ತನ್ನ ಸಾರಥಿಯಾದ ಕೃಷ್ಣನಿಗೆ 2 ಸೈನ್ಯದ ಮಧ್ಯೆ ತನ್ನ ರಥವನ್ನು ನಿಲ್ಲಿಸು ಅಂತ ಹೇಳಿದಾಗ ಆ ಭಗವಂತ ಹಾಗೆ ಮಾಡ್ತಾರೆ. ಅಲ್ಲಿ 2 ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸಿದಾಗ ಆ ಕಡೆ ನೋಡ್ತಾರೆ, ತನಗೆ ವಿದ್ಯೆ ಕೊಟ್ಟಂಥ ಗುರುಗಳು, ತನ್ನ ಪಿತಾಮಹರು, ತನ್ನ ಒಡ ಹುಟ್ಟಿದವರು, ನನ್ನ ಸ್ವಂತ ಬಂಧು ಬಾಂಧವರನ್ನ ನೋಡಿ ನಾನು ಯುದ್ಧ ಮಾಡೋದಿಲ್ಲ ಅಂತೇಳಿ ತನ್ನ ಬಿಲ್ಲನ್ನು ಕೆಳಗಡೆ ಬಿಡ್ತಾರೆ. ಅವರು ಅಲ್ಲಿ ರಥದಲ್ಲಿ ಕೂತ್ಕೊಂಡ್ಬಿಟ್ಟು ಲಾಸ್ಟಲ್ಲಿ ಕೃಷ್ಣ ಹತ್ರ ಬೇಡ್ಕೊಡ್ತಾರೆ, ನಾನು ನಿನಗೆ ಶರಣಾಗತನಾಗಿದ್ದೀನಿ, ನನಗೆ ಸರಿಯಾದ ಮಾರ್ಗದರ್ಶನ ಮಾಡಿ ಅಂತ ಹೇಳ್ತಾರೆ. ಅಲ್ಲಿ ಆ ಸಮಯದಲ್ಲಿ ಕೃಷ್ಣ ಏನು ಮಾಡ್ತಾರೆ, ಭಗವದ್ಗೀತೆಯನ್ನು ಬೋಧಿಸ್ತಾರೆ. ಈಗ ನಾವು ಭಗವದ್ಗೀತೆಯ ಮೊದಲನೇ ಅಧ್ಯಾಯಕ್ಕೆ ಹೋಗೋಣ. ಈ ಮೊದಲನೇ ಅಧ್ಯಾಯದಲ್ಲಿ ನಾವು ನೋಡಿದ್ರೆ 46 ಶ್ಲೋಕಗಳಿದೆ ಈ ಅಧ್ಯಾಯದಲ್ಲಿ. ಅದರಲ್ಲಿ ಈ 46 ಶ್ಲೋಕಗಳನ್ನು ವಿಷಯದ ಆಧಾರದ ಮೇಲೆ 4 ವಿಂಗಡಿಸ್ತಾರೆ. ಅದರಲ್ಲಿ ಮೊದಲನೇದು 1ನೇ ಶ್ಲೋಕದಿಂದ 11ನೇ ಶ್ಲೋಕದವರೆಗೂ. ಈ 1ನೇ ಶ್ಲೋಕದಿಂದ 11ನೇ ಶ್ಲೋಕದವರೆಗೂ ಏನಿದೆ ಅಂತ ಹೇಳಿದ್ರೆ, ಈ ಮೊದಲನೇ ಅಧ್ಯಾಯದ ಹೆಸರೇನು ಅಂತ ಹೇಳಿದ್ರೆ, ಕುರುಕ್ಷೇತ್ರದ ರಣರಂಗದಲ್ಲಿ ಸೇನಾವಲೋಕನ. ಇದಕ್ಕೆ ಇನ್ನೊಂದು ಹೆಸರು ಇದೆ, ಅರ್ಜುನ ವಿಷಾದ ಯೋಗ ಅಂತ. ಈ ರೀತಿ 2 ಹೆಸರಿದೆ ಈ ಅಧ್ಯಾಯದಲ್ಲಿ. ಅದರಲ್ಲಿ 1ನೇ ಶ್ಲೋಕದಿಂದ 11ನೇ ಶ್ಲೋಕದವರೆಗೂ ಯಾರ್ಯಾರು ಭಗವದ್ಗೀತೆ ಯಥಾರೂಪ ಇದೆಯೋ ಅದನ್ನು ತಗೊಳ್ಳಿ. ಖಂಡಿತವಾಗ್ಲೂ ನಾವು ಅದರಿಂದಾನೇ ಇವತ್ತು ಕ್ಲಾಸ್ ಮಾಡ್ತಾ ಇರೋದು. ಹಾಗೆ ಒಂದು ಪುಸ್ತಕ, ಒಂದು ಪೆನ್ ತಗೊಳ್ಳಿ. ಯಾಕಂದರೆ ಮೊದಲನೇ ಅಧ್ಯಾಯ ಆದಮೇಲೆ ನಿಮಗೆಲ್ಲರಿಗೂ ಒಂದು ಕ್ವಿಜ್ ಇರ್ತದೆ. ಓಕೆ, ಆಗ ಇಲ್ಲಿ 1ನೇ ಶ್ಲೋಕದಿಂದ 11ನೇ ಶ್ಲೋಕವರೆಗೂ 3 ವಿಷಯಗಳನ್ನು ಇದರಲ್ಲಿ ಚರ್ಚೆ ಮಾಡ್ತಾರೆ. ಒಂದು, ಯುದ್ಧ ಭೂಮಿಯಲ್ಲಿನ ಆ ಒಂದು ಯುದ್ಧದ ಬಗ್ಗೆ ತಯಾರಿ ಹೇಗೆ. 2ನೇದು, ಧೃತರಾಷ್ಟ್ರನ ಮನೋಸ್ಥಿತಿ ಹೇಗಿತ್ತು. 3ನೇದು, ದುರ್ಯೋಧನನ ಮನೋಸ್ಥಿತಿ ಏನಿತ್ತು ಅನ್ನೋದ್ರ ಬಗ್ಗೆ. ಇಲ್ಲಿ ಶ್ಲೋಕವನ್ನು ನೋಡೋಣ ನಾವು. ಅಧ್ಯಾಯ 1 ಅರ್ಜುನ ವಿಷಾದ ಯೋಗ, ಕುರುಕ್ಷೇತ್ರದ ರಣರಂಗದಲ್ಲಿ ಸೇನಾವಲೋಕನ. ಶ್ಲೋಕ 1 ಧೃತರಾಷ್ಟ್ರ ಉವಾಚ. ಇಲ್ಲಿ ಈ ಉವಾಚ ಅನ್ನೋ ಪದಗಳು ನಮಗೆ ಇನ್ಮೇಲೆ ಸುಮಾರಾಗಿ ನಾವು ನೋಡ್ಬೋದು. ಉವಾಚ ಅಂದರೆ ಏನರ್ಥ, ಹೇಳಿದರು ಅಂತ. ಅರ್ಜುನ ಉವಾಚ, ಧೃತರಾಷ್ಟ್ರ ಉವಾಚ, ಭಗವಾನ್ ಉವಾಚ, ಈ ರೀತಿ ನಾವು ಉವಾಚ ಅನ್ನೋ ಪದಗಳನ್ನ ನೋಡ್ಬೋದು. ಇಲ್ಲಿ ಶ್ಲೋಕ 1 ಧೃತರಾಷ್ಟ್ರ ಉವಾಚ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯುಯುತ್ಸವ ಮಾಮಕ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಅನುವಾದ ಮತ್ತು ಭಾವಾರ್ಥ ಜಗದ್ಗುರು ಶಿಲ ಪ್ರಭುಪಾದ ಕಿ ಜಯ. ಜಯ ಶಿಲ ಪ್ರಭುಪಾದ. ಧೃತರಾಷ್ಟ್ರನು, ಹೇ ಸಂಜಯ,
ಯುದ್ಧಾಪೇಕ್ಷೆಯಿಂದ ನನ್ನ ಮಕ್ಕಳು ಮತ್ತು ಪಾಂಡವರು ಧರ್ಮಕ್ಷೇತ್ರದಲ್ಲಿ ಸೇರಿದ ನಂತರ ಏನು ಮಾಡಿದರು ಅಂತ ಎಂದು ಕೇಳಿದರು. ಇಲ್ಲಿ ಈ ಶ್ಲೋಕದಲ್ಲಿ ಧೃತರಾಷ್ಟ್ರ ಸಂಜಯನ ಹತ್ರ ಬಹಳ ಕುತೂಹಲದಿಂದ ಪ್ರಶ್ನೆ ಮಾಡ್ತಾ ಇದ್ದಾರೆ. ಏನಂತ, ಇಲ್ಲಿ ಈ ಸಂಜಯ್ ಯಾರು ಅಂತ ಹೇಳಿದ್ರೆ ಧೃತರಾಷ್ಟ್ರನ ಸೆಕ್ರೆಟರಿ, ಕಾರ್ಯದರ್ಶಿ ಆಗಿದ್ದರು ಅವರು. ಅವರಿಗೆ ತನ್ನ ಗುರುವಾದ ವ್ಯಾಸದೇವರಿಂದ ಒಂದು ಅದ್ಭುತ ಶಕ್ತಿಯನ್ನು ಅವರಿಗೆ ಕೊಟ್ಟಿರ್ತಾರೆ. ಅಂದರೆ ಇಲ್ಲಿ ಇರೋ ರೀತಿಯಲ್ಲೇ ಯುದ್ಧ ಭೂಮಿಯಲ್ಲಿ ಏನು ನಡೀತದೋ ಅದನ್ನು ಬಂದ್ಬಿಟ್ಟು ಅಲ್ಲಿಂದನೇ ಅವ್ರಿಗೆ ಹೇಳೋ ಥರ ಒಂದು ವ್ಯಾಸದೇವ ಕೇಳ್ತಾರೆ, ಯಾರಿಗೆ ಈ ಶಕ್ತಿ ಬೇಕು, ದಿವ್ಯ ದೃಷ್ಟಿ ಯಾರಿಗೆ ಬೇಕು ಅಂತ ಹೇಳಿದಾಗ ಧೃತರಾಷ್ಟ್ರ ನನಗೆ ಬೇಕಾಗಿಲ್ಲ, ನನ್ನ ಕಾರ್ಯದರ್ಶಿಯಾದ ಸಂಜಯನಿಗೆ ಆ ಒಂದು ಅವಕಾಶವನ್ನು ಕೊಡಿ ಅಂತ ಹೇಳ್ತಾರೆ. ಆಗ ವ್ಯಾಸದೇವರು ಸಂಜಯನಿಗೆ ಏನು ಮಾಡ್ತಾರೆ, ಆ ದಿವ್ಯ ದೃಷ್ಟಿಯನ್ನು ಕೊಡ್ತಾರೆ. ಆಗ ಇಲ್ಲಿ ಧೃತರಾಷ್ಟ್ರ ಸಂಜಯನ ಹತ್ರ ಕೇಳ್ತಾರೆ, ಇಲ್ಲಿ ನೋಡಿ ಉಪಯೋಗಿಸಿರೋ ಪದಾರ್ಥ ಧರ್ಮಕ್ಷೇತ್ರ, ಉಪಯೋಗಿಸಿರೋ ಪದ ಧರ್ಮಕ್ಷೇತ್ರ ಕುರುಕ್ಷೇತ್ರ. ನಾವು ಈ ಯುದ್ಧ ನಡೆದಿರೋ ಸ್ಥಳ ಯಾವುದು ಅಂತ ಹೇಳಿದ್ರೆ ಕುರುಕ್ಷೇತ್ರ. ಅಂದರೆ ಮಹಾಭಾರತ ಯುದ್ಧ ಬಂದ್ಬಿಟ್ಟು ಇಲ್ಲೇ ನಡೆದಿದ್ದು. ಇದನ್ನು ಧರ್ಮಕ್ಷೇತ್ರ ಅಂತಾನು ಹೇಳ್ತಾರೆ. ಇದು ಎಲ್ಲಿದೆ ಅಂತ ಹೇಳಿದ್ರೆ ಈಗ ಸತ್ವಸು ದೆಹಲಿ, ಹರಿಯಾಣ ಡಿಸ್ಟಿಕಲ್ಲಿ, ಹರಿಯಾಣ ರಾಜ್ಯದಲ್ಲಿದೆ. ಡೆಲ್ಲಿಯಿಂದ ಒಂದು 100-150 ಕಿಲೋಮೀಟ್ರು ದೂರದಲ್ಲಿ ನೋಡಿದ್ರೆ ಈಗಲೂ ಆ ಕುರುಕ್ಷೇತ್ರ ಯುದ್ಧ ಆಗಿರೋ ಜಾಗ ಇವತ್ತು ನಾವು ನೋಡ್ಬೋದು. ಆ ಯುದ್ಧ ಆಗಿರೋ ಜಾಗದಲ್ಲಿರೋ ಇದ್ದಿದ್ದು ಮರ ಕೂಡ ಈಗಲೂ ಇದೆ ಅಲ್ಲಿ. ಇಲ್ಲಿ ಕುರುಕ್ಷೇತ್ರ ಯಾಕೆ ಈ ಹೆಸರು ಬಂತು ಅಂತ ಹೇಳಿದ್ರೆ, ಇದಕ್ಕೆ ಆಕ್ಚುಲಿ ಮೊದಲು ಬಂದ್ಬಿಟ್ಟು ಇದಕ್ಕೆ ಭೃಗು ಕ್ಷೇತ್ರ ಅಂತ ಹೆಸರಿತ್ತು. ಒಂದಾನದ ಕಾಲದಲ್ಲಿ ಅಲ್ಲಿ ಕುರು ಅಂದರೆ ನಮ್ಮ ಕೌರವರ ಪೂರ್ವಜರು ಯಾರು, ಕುರು ಅನ್ನೋ ಒಬ್ಬ ರಾಜ ಬಂದು ಹೇಳ್ತಾರೆ, ಚಿನ್ನದ ಒಂದು ನೇಗಿಲನ್ನು ತಗೊಂಡು ಆ ಜಾಗದಲ್ಲಿ ಹೊಲವನ್ನು ಹೂಳ್ತಾ ಇರ್ತಾರೆ. ಕಂಟಿನ್ಯೂ ಹೊಲ ಹೂಳ್ತಾ ಇದ್ದಾರೆ. ಇಂದ್ರ ನೋಡ್ತಾರೆ. ಇಂದ್ರನಿಗೆ ಬಹಳ ಒಂದು ಆಶ್ಚರ್ಯ ಆಯಿತು. ಇಷ್ಟು ದೊಡ್ಡ ರಾಜ ತಮ್ಮ ಕೆಲಸ ಕಾರ್ಯ ಎಲ್ಲ ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಹೊಲ ಉಳ್ತಾ ಇದ್ದಾರೆ, ಏನು ಉದ್ದೇಶ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಅದು ಯಾವುದರಿಂದ, ಚಿನ್ನದ ನೇಗಿಲಿಂದ, ಗೋಲ್ಡ್ ಚಿನ್ನದ ನೇಗಿಲಿಂದ ಅವರು ಹೊಲ ಉಳ್ತಾ ಇರ್ತಾರೆ. ಆಗ ಇವರು ಇಂದ್ರ ಬಂದು ಕೇಳ್ತಾರೆ, ನಿಮ್ಮ ಕರ್ತವ್ಯ ಎಲ್ಲ ಬಂದ್ಬಿಟ್ಟು ಇಲ್ಲಿ ನೀವು ಹೊಲ ಉಳ್ತಾ ಇದ್ದೀರಲ್ಲ, ಏನು ಕಾರಣ ಅಂತ ಹೇಳಿದಾಗ ಅವರು ನಮ್ಮ ಕುರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ಇದನ್ನು ಒಂದು ಬಹಳ ಧರ್ಮವಾದ ಒಂದು ಇದನ್ನು ಬಿತ್ತನೆ ಮಾಡ್ತಾ ಇದ್ದೀನಿ ನಾನಿಲ್ಲಿ. ಇದೊಂದು ದಿವ್ಯ ಕ್ಷೇತ್ರವಾಗಬೇಕು. ಅದಕ್ಕೆ ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಸದಾಚಾರದಿಂದ ಇದೊಂದು ಒಳ್ಳೆಯ ಯಾತ್ರಾ ಸ್ಥಳವಾಗಬೇಕು. ಅದಕ್ಕೋಸ್ಕರ ನಾನು ಇದನ್ನು ಈ ಒಂದು ಕೆಲಸವನ್ನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಆಗ ಇಂದ್ರನಿಗೆ ಬಹಳ ಸಂತೋಷವಾಗಿ ಏನು ಹೇಳ್ತಾರೆ, ಅವರು ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ಅಂದ್ಬಿಟ್ಟು ಅವ್ರಿಗೆ ಆಶೀರ್ವಾದ ಮಾಡಿ, ಇನ್ಮೇಲೆ ಈ ಜಾಗಕ್ಕೆ ನಿಮ್ಮ ಹೆಸರನ್ನೇ ಇಡ್ತೀನಿ ಅಂತ ಹೇಳ್ಬಿಟ್ಟು ಅದಕ್ಕೆ ಹೇಗೆ ಮಾಡ್ತಾರೆ, ಕುರುಕ್ಷೇತ್ರ ಅನ್ನೋ ಒಂದು ಹೆಸರನ್ನು, ಅದು ಅಕ್ಷರ ಇದ್ದಿದ್ದು ಭೃಗು ಕ್ಷೇತ್ರ, ಅದಕ್ಕೆ ಕುರುಕ್ಷೇತ್ರ ಅನ್ನೊಂದು ಹೆಸರನ್ನು, ಅವರ ಹೆಸರನ್ನೇ ಕೊಡ್ತಾರೆ. ಆಮೇಲೆ ಇಲ್ಲಿ ಯಾರ್ಯಾರು ಯುದ್ಧ ಮಾಡ್ತಾರೋ, ಇಲ್ಲಿ ಬಂದ್ಬಿಟ್ಟು ದೇಹವನ್ನು ಬಿಡ್ತಾರೋ ಅವರೆಲ್ಲರಿಗೂ ಸ್ವರ್ಗಲೋಕ ಪ್ರಾಪ್ತಿ ಆಗ್ತದೆ. ಅದು ಮಾತ್ರ ಅಲ್ಲ, ಇಲ್ಲಿ ಈ ಕುರುಕ್ಷೇತ್ರದ ಈ ಭೂಮಿಯಲ್ಲಿ ಧರ್ಮ ಮಾತ್ರ ಗೆಲ್ತದೆ. ಅದೇ ರೀತಿ ಇಲ್ಲಿ ಯಾರು ದೇಹವನ್ನು ಬಿಡ್ತಾರೋ ಅವರು ಸ್ವರ್ಗಲೋಕದಲ್ಲಿ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಆಗಿಂದ ಈ ಒಂದು ಭೃಗು ಕ್ಷೇತ್ರಕ್ಕೆ ಕುರುಕ್ಷೇತ್ರ ಅನ್ನೋ ಹೆಸರು ಬಂತು, ಮತ್ತು ಧರ್ಮ ಕ್ಷೇತ್ರ ಅನ್ನೋ ಹೆಸರು ಬಂತು. ಅದಕ್ಕೆ ಇಲ್ಲಿ ಧೃತರಾಷ್ಟ್ರ ಏನು ಹೇಳ್ತಾ ಇದ್ದಾರೆ, ಕುರುಕ್ಷೇತ್ರ ಅಂತ ಹೇಳ್ತಾ ಇಲ್ಲ, ಧರ್ಮಕ್ಷೇತ್ರೇ ಕುರುಕ್ಷೇತ್ರ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅದಕ್ಕೆ ಇಲ್ಲಿ ಧೃತರಾಷ್ಟ್ರ ಏನು ಮಾಡ್ತಾರೆ, ಸಂಜಯನ ನೋಡಿ, ಸಂಜಯ ಯುದ್ಧ ಭೂಮಿಯಲ್ಲಿ ಅವ್ರು ಏನು ಮಾಡಿದ್ರು ಅಂದರೆ ಧರ್ಮಕ್ಷೇತ್ರ ಅನ್ನೋ ಕುರುಕ್ಷೇತ್ರದಲ್ಲಿ ಇಲ್ಲಿ ನಾವು ಯುದ್ಧ ಭೂಮಿಯಲ್ಲಿ ಇವರೆಲ್ಲ ಸೇರಿ ಏನು ಮಾಡಿದ್ರು ಅನ್ನೋದನ್ನು ಧೃತರಾಷ್ಟ್ರ ಕೇಳ್ತಾ ಇದ್ದಾರೆ. ಇಲ್ಲಿ ನಾವು ಒಂದು ಬಹಳ ಬಾಲಿಶವಾದ ಒಂದು ಇದನ್ನು ನೋಡ್ಬೋದು ಧೃತರಾಷ್ಟ್ರನ. ಉದಾಹರಣೆ ಹೇಗಪ್ಪ ಅಂತ ಹೇಳಿದ್ರೆ, ಬಹಳ ಚೆನ್ನಾಗಿ ಹಸಿವೆ ಆಗಿರೋರು
ಒಂದು ಹೋಟ್ಲಿಗೆ ಹೋದ್ರು ಅಂತ ಇಟ್ಕೊಳ್ಳಿ. ಅವ್ರು ಹೋಟ್ಲಿಗೆ ಹೋಗಿ ಏನು ಮಾಡಿದ್ರು? ಹೋಟ್ಲಿಗೆ ಹೋಗಿ ಏನು ಮಾಡ್ತಾರೆ? ತಿಂಡಿ ತಿಂತಾರೆ, ಊಟ ಮಾಡ್ತಾರೆ. ಇಲ್ಲಿ ಧೃತರಾಷ್ಟ್ರ ಬಹಳ ಬಾಲಿಶವಾಗಿ ಪ್ರಶ್ನೆ ಕೇಳ್ತಾರೆ, ಒಂಥರ ಮೂರ್ಖತನದಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆದರೆ ಅವರು ಇವರೆಲ್ಲ ಈ ಯುದ್ಧ ಭೂಮಿಯಲ್ಲಿ ಸೇರಿ ಏನು ಮಾಡಿದ್ರು ಅಂತ ಕೇಳ್ತಾ ಇದ್ದಾರೆ. ಆದರೆ ನಿಜವಾದ ಅರ್ಥ ಇದು ಧೃತರಾಷ್ಟ್ರನ ಮೂರ್ಖತನ ಆಗಿರಲಿಲ್ಲ. ಇದು ಅವರು ಏನು ಹೇಳ್ತಾರೆ, ನಿಜವಾದ ಅರ್ಥ ಏನಂತ ಹೇಳಿದ್ರೆ, ದುರ್ಯೋಧನ ತನ್ನ ಮನಸ್ಸನ್ನೇನಾದ್ರೂ ಬದಲಾಯಿಸ್ಕೊಂಡ್ಬಿಟ್ರಾ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಅದರದ್ದೇ ಧೃತರಾಷ್ಟ್ರ ಬಂದ್ಬಿಟ್ಟು ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ, ನಾವು ಆಗಲೇ ನೋಡ್ದಂಗೆ ಕುರುಕ್ಷೇತ್ರ ಅನ್ನೋದು ಒಂದು ಧರ್ಮಕ್ಷೇತ್ರ, ಅದು ಸದಾಚಾರದ ಸ್ಥಳ. ಧರ್ಮವನ್ನು ಯಾರು ಆಚರಣೆ ಮಾಡ್ತಾರೋ ಅವ್ರ ಮೇಲೆ ಹೆಚ್ಚಿಗೆ ಪ್ರಭಾವ ಬೀರೋ ಒಂದು ಜಾಗ. ಅದರಿಂದ ಧೃತರಾಷ್ಟ್ರನಿಗೆ ಏನಾಗಿತ್ತು, ಮೊದಲೇ ಅವರಿಗೆ ಒಂದು ಸೋಲಿನ ಭಯ ಆಯಿತು. ಗ್ಯಾರಂಟಿ ನಾವು ಸೋತೋಗ್ತೀರಿ ಅಂತ. ಯಾಕೆ ಸೋತೋಗ್ತೀರಿ ಅಂತ ಭಯ ಆಯಿತು ಅಂದರೆ, ಅವ್ನಿಗೆ ಚೆನ್ನಾಗಿ ಗೊತ್ತು ಅವ್ರ ಮಕ್ಕಳು ಯಾರು ನೀತಿವಂತರಲ್ಲ. ಅದರಿಂದ ಯುದ್ಧದಲ್ಲಿ ನಾವು ಸೋಲ್ಬೋದು ಅನ್ನೋ ಭಯ. ನಮ್ಮ ಜೀವನದಲ್ಲಿ ಎರಡು ಕಾರಣಕ್ಕೋಸ್ಕರ ನಮಗೆ ಭಯ ಬರ್ತದೆ. ಯಾಕೆ ಎರಡು ಕಾರಣ ಅಂತ ಹೇಳಿದ್ರೆ, ಯಾವುದಾದ್ರೂ ತಪ್ಪನ್ನು ನಾವು ಮಾಡಿದರೆ ಅಥವಾ ಅಧರ್ಮವನ್ನು ಮಾಡಿದರೆ ಅದು ಒಂದು ಕಾರಣ. ಉದಾಹರಣೆಗೆ ತಪ್ಪು ಮಾಡಿದರೆ ಅಂತ ಇಟ್ಕೊಳ್ಳಿ. ಈಗ ನಾವು ಟ್ರೈನಲ್ಲಿ ಯಾತ್ರೆ ಮಾಡ್ತಾಯಿದ್ದೀವಿ ಅಂತ ಇಟ್ಕೊಳ್ಳಿ, ಟಿಕೆಟ್ ತಗೊಳ್ಳಿಲ್ಲ. ನಾವೇನು ಮಾಡ್ಕೊಂಡ್ರಿ, ಹೆಂಗೂ ಈ ಟ್ರೈನಲ್ಲಿ ಯಾವಾಗಲೂ TTR ಬರೋದೇ ಇಲ್ಲ ಟಿಕೆಟ್ ಚೆಕ್ ಮಾಡೋದಕ್ಕೆ. ಅದರಿಂದ ಇವತ್ತು ನಾವು ಫ್ರೀಯಾಗಿ ಓಸಿ ಪ್ರಯಾಣ ಮಾಡಿಬಿಡ ಅಂದ್ಬಿಟ್ಟು ಏನು ಮಾಡಿದ್ರೆ ಟ್ರೈನಲ್ಲಿ ಎತ್ಕೊಂಡ್ಬಿಟ್ರಿ. ಬಟ್ ಅವತ್ತು ನೋಡಿದ್ರೆ TTR ಅವತ್ತು ಬಂದ್ಬಿಟ್ರು. ಈಗ ನಮಗೇನು ಭಯ, ಕಪ್ಪು ಕೋಟ್ ಹಾಕೊಂಡು ಯಾರಿಂದ ದೂರ ನೋಡಿದ್ರು ಕೂಡ ನಾವೇನಾಗಿದ್ರೆ ಭಯ ಆಗ್ತದೆ ನಮಗೆ. ನಾವು ಟಿಕೆಟ್ ತಗೊಳ್ಳಿಲ್ಲ, ಇವರು TTR ಆಗಿರ್ಬೋದು, ನನ್ನ ಕೇಳ್ಬೋದು, ಟಿಕೆಟ್ ಕೇಳುವಂಥ ಭಯ. ಅಂದರೆ ಇಡೀ ಯಾತ್ರೆನ ನಾವು ನೆಮ್ಮದಿಯಾಗಿ ಯಾತ್ರೆ ಮಾಡೋಕ್ಕೆ ಆಗೋದೇ ಇಲ್ಲ, ಹೌದಲ್ವಾ? ಅದೇ ರೀತಿ ಇಲ್ಲಿ ಧೃತರಾಷ್ಟ್ರನಿಗೆ ಏನಾಯಿತು, ಒಂದು ಅಧರ್ಮ, ತಪ್ಪು ಮಾಡಿದ್ದಾರೆ. ಇನ್ನೊಂದು ಕಾರಣ ಏನಪ್ಪ ಅಂತ ಹೇಳಿದ್ರೆ, ಏನನ್ನಾದರೂ ಕಳ್ಕೊಳ್ಳೋ ಭಯ. ಮೊದಲನೇದಾಗಿ ತಪ್ಪು ಮಾಡಿದ್ದೀನಿ, ಎರಡನೇದಾಗಿ ಏನನ್ನಾದರೂ ಕಳ್ಕೊಬಿಡ್ತೀನಿ ಅನ್ನೋ ಭಯ ನಮಗೆ. ಉದಾಹರಣೆಗೆ ನಾವು ಧೃತರಾಷ್ಟ್ರನಿಗೆ ಯಾಕೆ ಭಯ ಆಯಿತು, ಅವರು ಅಧರ್ಮದ ಕಡೆ ಇದ್ದಿದ್ದರಿಂದ ಅವ್ರಿಗೇನಾಯಿತು, ಆಟೋಮೆಟಿಕ್ಕಾಗಿ ಅವರು ಭಯಭೀತ ಆಗ್ತದೆ. ಅದು ಮಾತ್ರ ಅಲ್ಲ, ಧೃತರಾಷ್ಟ್ರ ಬಂದ್ಬಿಟ್ಟು ಕೌರವರಿಗೆ ಪಕ್ಷಪಾತಿ ಆದರು. ಇದು ಅದಕ್ಕೆ ಈ ಶ್ಲೋಕದಲ್ಲಿ ಅವ್ರು ಹೇಳ್ತಾ ಇದ್ದಾರೆ, ಮಾಮಕ ಪಾಂಡವಾಶ್ಚೈವ. ಮಾಮಕ ನನ್ನ ಮಕ್ಕಳು ಮತ್ತೇನು ಹೇಳ್ತಾ ಇದ್ದಾರೆ, ಪಾಂಡವಾಶ್ಚೈವ ನನ್ನ ಮಕ್ಕಳು ಮತ್ತು ಪಾಂಡವಿನ ಮಕ್ಕಳು ಅನ್ನೋದನ್ನ ಅಲ್ಲಿ ಅವರಿಬ್ಬರನ್ನ ವಿಂಗಡಿಸಿ ಹೇಳ್ತಾ ಇದ್ದಾರೆ ಅವರು. ಯಾಕಂದರೆ ಪಾಂಡು ತೀರ್ಕೊಂಡಾಗ ಧೃತರಾಷ್ಟ್ರ ಬಂದ್ಬಿಟ್ಟು ಈ 5 ಜನ ಪಾಂಡವರ ಅವರೇ ಪಾಲಕರಾಗಿದ್ದಿದ್ದವರು, ಅವರೇ ನೋಡ್ಕೊಳ್ತಾ ಇದ್ದಿದ್ದು. ಹಾಗಾಗಿ ಈ ಪಾಂಡವರು ಕೂಡ ಧೃತರಾಷ್ಟ್ರ ಮಕ್ಕಳೇ ಆಗಿದ್ದರು. ಆದರೆ ಇಲ್ಲಿ ಧೃತರಾಷ್ಟ್ರನ ಮನಸ್ಥಿತಿ ಏನಾಗಿತ್ತು, ಮಾಮಕ ಪಾಂಡವಾಶ್ಚೈವ ನನ್ನ ಮಕ್ಕಳು ಮತ್ತು ಪಾಂಡುವಿನ ಮಕ್ಕಳು ಅನ್ನೋ ಆ ಒಂದು ಚಿಂತೆ, ಆ ಒಂದು ಮನಸ್ಥಿತಿಯಲ್ಲಿ ಧೃತರಾಷ್ಟ್ರ ಇದ್ದರು. ಮುಂದೆನೇ ಅದರ ಮೂರನೇದು ದುರ್ಯೋಧನನ ಮನಸ್ಥಿತಿ. ಇದು ಧೃತರಾಷ್ಟ್ರನ ಮನಸ್ಥಿತಿ. ದುರ್ಯೋಧನನ ಮನಸ್ಥಿತಿ ಏನಾಗಿತ್ತು ಅದನ್ನು ನಾವು 3ನೇ ಶ್ಲೋಕದಲ್ಲಿ ನೋಡ್ಬೋದು. ಮೊದಲನೇ ಅಧ್ಯಾಯದ 3ನೇ ಶ್ಲೋಕದಲ್ಲಿ ನೋಡ್ಬೋದು. ಪಶ್ಯತಾಂ ಪಾಂಡುಪುತ್ರಾಣಂ ಆಚಾರ್ಯ ಮಹತೀಂ ಚಮೂಂ ವ್ಯೂಢಾಂ ದ್ರುಪದಪುತ್ರೇಣ ತವ ಶಿಷ್ಯೇಣ ಧೀಮಥ. 3ನೇದು ಅಂದರೆ ಇಲ್ಲಿ ನಾವು ಏನದು ಶ್ಲೋಕದ ಅರ್ಥ, ಅನುವಾದ ಮತ್ತು ಭಾವಾರ್ಥ ಜಗದ್ಗುರು ಶಿಲ ಪ್ರಭುಪಾದಕಿ ಜಯ. ಜಯ ಶಿಲ ಪ್ರಭುಪಾದ. ಆಚಾರ್ಯರೇ, ನಿಮ್ಮ ಚತುರ ಶಿಷ್ಯನಾದ ದ್ರುಪದನ ಮಗನು ಕೌಶಲದಿಂದ ವ್ಯೂಹರೂಪವಾಗಿ ರಚಿಸಿರುವ ಈ ಪಾಂಡವ ಸೈನ್ಯವನ್ನು ನೋಡಿ. ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ, ದುರ್ಯೋಧನ, ಓ ನನ್ನ ಗುರುವೇ, ಈಗೋ ಪಾಂಡುಪುತ್ರರ ಮಹಾಸೈನ್ಯವನ್ನು ನೋಡಿ ದ್ರುಪದನ ಮಗನಾದ ನಿನ್ನ ಬುದ್ಧಿವಂತ ಶಿಷ್ಯ ಎಷ್ಟು ಪರಿಣಿತವಾಗಿ ಇದನ್ನು ವ್ಯವಸ್ಥೆ ಮಾಡಲಾಗಿದೆ.
ಅಂದರೆ ಈ ಶ್ಲೋಕದಲ್ಲಿ, ಈ 3ನೇ ಶ್ಲೋಕದಲ್ಲಿ ನಾವು ನೋಡ್ಬೋದು, ದುರ್ಯೋಧನ ತನ್ನ ಗುರು ದ್ರೋಣಾಚಾರ್ಯರನ್ನು ಒಂದು ರೀತಿ ವ್ಯಂಗ್ಯವಾಗಿ ಮಾತಾಡ್ತಾ ಇದ್ದಾರೆ. ಪಾಂಡವರ ಸೇನಾಧಿಪತಿ ಯಾರು ಅಂತ ಹೇಳಿದ್ರೆ ದೃಷ್ಟದ್ಯುಮ್ನ. ಈ ದೃಷ್ಟದ್ಯುಮ್ನ ಯಾರು ಅಂತ ಹೇಳಿದ್ರೆ ದ್ರೋಣಾಚಾರ್ಯರ ಶತ್ರುವಾಗಿರೋ ದೃಪದನ ಮಗ. ದೃಪದನ ಮಗನೇ ಈ ದೃಷ್ಟದ್ಯುಮ್ನ. ಈ ದೃಪದ ಏನು ಮಾಡ್ತಾರೆ, ದ್ರೋಣಾಚಾರ್ಯರನ್ನು ಕೊಲ್ಲೋದಕ್ಕೋಸ್ಕರ ಒಂದು ಯಜ್ಞವನ್ನು ಮಾಡ್ತಾರೆ. ಆ ಯಜ್ಞದಿಂದ ದೃಷ್ಟದ್ಯುಮ್ನ ಜನನ ಆಗ್ತದೆ. ಅದು ಮಾತ್ರ ಅಲ್ಲ, ಇಲ್ಲಿ ದೃಪದ ಏನು ಮಾಡ್ತಾರೆ, ತನ್ನ ಶತ್ರುವಾದ ದ್ರೋಣಾಚಾರ್ಯರ ಹತ್ರನೇ ತನ್ನ ಮಗನಿಗೆ ಯುದ್ಧ ಕಲೆಯನ್ನು ಕಲಿಸ್ತಾರೆ. ದ್ರೋಣಾಚಾರ್ಯ ಕೂಡ ಏನು ಮಾಡ್ತಾರೆ, ದ್ರೋಣಾಚಾರ್ಯರಿಗೂ ಚೆನ್ನಾಗಿ ಗೊತ್ತು, ದೃಪದ ತನ್ನ ಮಗನನ್ನು ಯಜ್ಞದಿಂದ ಪಡ್ಕೊಂಡಿರೋದೇ ನನ್ನನ್ನು ಕೊಲ್ಲೋದಕ್ಕೋಸ್ಕರ ಅಂತ. ಆದರೂ ಕೂಡ ದ್ರೋಣಾಚಾರ್ಯ ಏನು ಮಾಡ್ತಾರೆ, ಅವರಿಗೆ ಎಲ್ಲ ರೀತಿಯಾದ ಯುದ್ಧ ಕೌಶಲ್ಯವನ್ನು, ಎಲ್ಲ ತರಬೇತಿಯನ್ನು ಕೊಡ್ತಾರೆ. ತನ್ನನ್ನು ಯಾರು ಕೊಲ್ತಾರೋ ಅವರಿಗೆ ಎಲ್ಲ ಟ್ರೈನಿಂಗ್ ಕೊಟ್ಟಿದ್ದಾರೆ ದ್ರೋಣಾಚಾರ್ಯ. ಈಗ ಪಾಂಡವರ ಕಡೆ ಸೇನಾಧಿಪತಿಯಾಗಿ ನಿಂತಿರೋರು ಯಾರು, ಅದೇ ದೃಷ್ಟದ್ಯುಮ್ನ ದಂಡನಾಯಕನಾಗಿ ನಿಂತಿದ್ದಾನೆ. ಇದನ್ನು ದುರ್ಯೋಧನ ದ್ರೋಣಾಚಾರ್ಯರಿಗೆ ಎತ್ತಿ ತೋರಿಸ್ತಾ ಇದ್ದಾರೆ. ಅಂದರೆ ಪರೋಕ್ಷವಾಗಿ ಇದನ್ನು ಹೇಳ್ತಾ ಇದ್ದಾರೆ, ನೀವು ಇಷ್ಟೆಲ್ಲ ಟ್ರೈನಿಂಗ್ ಕೊಟ್ಟರಲ್ಲ, ಅವರಿಗೆ ಮಾಡಿದ್ರಲ್ಲ, ಈಗ ಅವರೇ ತಾನೇ ನಿನ್ನ ಕೊಲ್ಲೋದು, ಈಗ ಅವರೇ ದಂಡನಾಯಕರಾಗಿ ನಿಂತ್ಕೊಂಡಿರೋದು. ಅಂದರೆ ದುರ್ಯೋಧನ ಏನು ಮಾಡ್ತಾರೆ, ತನ್ನ ತಪ್ಪುಗಳನ್ನು ಎತ್ತಿ ತೋರಿಸ್ಕೊಂಡು ಆ ಗುರುವಿಗೆ ಅಪರಾಧವನ್ನು ಮಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ನಮ್ಮ ಜೀವನದಲ್ಲಿ ನಾವು ಏನೇ ಕೆಲಸವನ್ನು ಮಾಡಬೇಕಾದ್ರೆ ಕೂಡ ಏನು ಮಾಡ್ತೀವಿ, ಗುರುವಿಗೆ ಪ್ರಣಾಮ ಮಾಡಿ ಗುರುವಿನ ಆಶೀರ್ವಾದವನ್ನು ತಗೊಂಡು ಎಲ್ಲ ಕೆಲಸವನ್ನು ನಮ್ಮ ಜೀವನದಲ್ಲಿ ನಾವು ಶುರು ಮಾಡ್ತೀವಿ. ಆದರೆ ಇಲ್ಲಿ ದುರ್ಯೋಧನ ಏನು ಮಾಡ್ತಾರೆ, ತನ್ನ ಗುರುಗೆ ಅಪರಾಧ ಮಾಡ್ತಾ ಇದ್ದಾರೆ, ತನ್ನ ಗುರುವನ್ನು ನಿಂದಿಸ್ತಾ ಇದ್ದಾರೆ. ಆದರೆ ಇನ್ನೊಂದು ಕಡೆ ಪಾಂಡವರು ಏನು ಮಾಡ್ತಾರೆ, ಅವರು ತನ್ನ ಗುರುಗಳು ಎದುರು ಸೈನ್ಯದಲ್ಲಿ ಇದ್ದರೂ ಕೂಡ ಯುದ್ಧ ಆರಂಭ ಆಗಲಿಕ್ಕೆ ಮುಂಚೆ ದ್ರೋಣಾಚಾರ್ಯರ ಆಶೀರ್ವಾದವನ್ನು ಪಡಿತಾರೆ. ಅಂದರೆ ಇಲ್ಲಿ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ, ದುರ್ಯೋಧನನಿಗೆ ಏನಾಗ್ತದೆ, ಆ ಒಂದು ಅಭದ್ರತೆಯ ಭಾವ ಅನುಭವಿಸ್ತಾ ಇದ್ದಾರೆ. ಯಾರು, ದುರ್ಯೋಧನ. ಈ 1ನೇ ಶ್ಲೋಕದಿಂದ 10ನೇ ಶ್ಲೋಕದವರೆಗೂ ನಮಗೇನು ಅರ್ಥ ಆಗ್ತದೆ, ಏನು ಸ್ಪಷ್ಟ ಆಗ್ತದೆ ಅಂತ ಹೇಳಿದ್ರೆ, ದುರ್ಯೋಧನ ಸಹ ಅಭದ್ರತೆಯ ಭಾವವನ್ನು ಅನುಭವಿಸ್ತಾ ಇದ್ದಾನೆ ಅನ್ನೋದನ್ನ ಇಲ್ಲಿ 10ನೇ ಶ್ಲೋಕದಲ್ಲಿ ನಾವು ನೋಡ್ಬೋದು. 10ನೇ ಶ್ಲೋಕ ಏನು, ಅಪರ್ಯಾಪ್ತಂ ತದಾಸ್ಮಕಂ ಬಲಂ ಭೀಷ್ಮಾಭಿರಕ್ಷಿತಂ ಪರ್ಯಾಪ್ತಂ ತ್ವಿಧಮೇತೇಷಾಂ ಬಲಂ ಭೀಮಾಭಿರಕ್ಷಿತಂ. ಅಂದರೆ 10ನೇ ಶ್ಲೋಕದಲ್ಲಿ ಇಲ್ಲಿ ದುರ್ಯೋಧನ ಸಹ ತನ್ನ ಒಂದು ಅಭದ್ರತೆಯ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. 10ನೇ ಶ್ಲೋಕ ಅಂದರೆ ಅನುವಾದ. ಈ ಶ್ಲೋಕದ ಅರ್ಥ ಏನು, ನಮ್ಮ ಶಕ್ತಿಯು ಅಳತೆಯನ್ನು ಮೀರಿದ್ದು, ತಾತ ಭೀಷ್ಮರಿಂದ ನಮಗೆ ಪರಿಪೂರ್ಣ ರಕ್ಷಣೆ ದೊರೆತಿದೆ. ಭೀಮನು ಎಚ್ಚರದಿಂದ ರಕ್ಷಿಸುತ್ತಿರುವ ಪಾಂಡವರ ಶಕ್ತಿಯಾದರೂ ಮಿತವಾದದ್ದು. ಇಲ್ಲಿ ದುರ್ಯೋಧನ ಏನು ಮಾಡ್ತಾರೆ, ತನ್ನ ಶಕ್ತಿಯನ್ನು ಪಾಂಡವರ ಶಕ್ತಿಯೊಂದಿಗೆ ಹೋಲಿಸ್ತಾ ಇದ್ದಾರೆ. ಅಂದರೆ ತನ್ನ ಶಕ್ತಿಯನ್ನು ತಾನೇ ಹೊಗಳ್ಕೊಳ್ತಾ ಇದ್ದಾನೆ. ಇಲ್ಲಿ ಯಾವಾಗ ಒಬ್ಬರಿಗೆ ಅಭದ್ರತೆ ಕಾಡ್ತದೋ, ಯಾವಾಗ ಒಬ್ಬರು ಅಭದ್ರತೆಯನ್ನು ಅನುಭವಿಸ್ತಾರೋ, ಯಾವಾಗ ಅವರಿಗೆ ಸೋಲಿನ ಭಯ ಇರ್ತದೋ, ಆಗ ಏನು ಮಾಡ್ತದೆ, ಆಟೋಮೆಟಿಕ್ಕಾಗಿ ಅವರು ತಮ್ಮನ್ನು ತಾವೇ ಹೊಗಳಕ್ಕೆ ಶುರು ಮಾಡ್ತಾ ಇದ್ದಾರೆ. ಇಲ್ಲಿ ದುರ್ಯೋಧನ ಕೂಡ ಆ ಅಭದ್ರತೆ ಕಾಡೋದ್ರಿಂದ ಇಲ್ಲಿ ಏನು ಮಾಡ್ತಾ ಇದ್ದಾರೆ, ತನ್ನನ್ನು ತಾನೇ ಹೊಗಳ್ಕೊಳ್ತಾ ಇದ್ದಾರೆ. ಇದು 1ನೇ ಇದರಿಂದ 10ನೇ ಶ್ಲೋಕ. ಈಗ ನಾವು 11ನೇವರೆಗೂ. ಈಗ 2ನೇದು ಇದರಲ್ಲಿ ಅಂದರೆ 4 ವಿಂಗಡಿಸಿದ್ದಾರೆ. ಮೊದಲನೇದು 1ನೇದ 11 ನಾವು ನೋಡಿದ್ರಿ. 1ನೇದು. 2ನೇದು 12ರಿಂದ 20ನೇ ಶ್ಲೋಕದವರೆಗೂ. ಇಲ್ಲಿ ಈ ಒಂದು ಶ್ಲೋಕದಲ್ಲಿ ಏನನ್ನ ಸೂಚನೆ ಆಗ್ತಾ ಇದೆ,
ನಾವು ಮೊದಲು ಅರ್ಥ ಮಾಡ್ಕೋಬೇಕು. ಇಲ್ಲಿ ಒಂದೊಂದು ಅಧ್ಯಾಯವನ್ನು ಒಂದು ಕ್ಲಾಸಲ್ಲಿ ಮುಗಿಸ್ತೀರಿ ನಾವು, 1 ಅವರ್ ಟೈಮಲ್ಲಿ ಒಂದು ಅಧ್ಯಾಯನ. ಅದರಿಂದ ಎಲ್ಲ ಶ್ಲೋಕಗಳನ್ನು ನಾವು ನೋಡೋದಿಲ್ಲ, ಇಂಪಾರ್ಟೆಂಟ್ ಶ್ಲೋಕಗಳನ್ನ ಮಾತ್ರ ತಗೊಂಡು ನಾವು ಪೂರ್ತಿ ಅಧ್ಯಾಯವನ್ನು ಮಾಡ್ತೀರಿ. 18 ವಾರಗಳು ಕಳೆದ ಮೇಲೆ ಡೀಟೇಲ್ಡಾಗಿ ಮತ್ತೆ ನಾವು ಇದನ್ನು ಶುರು ಮಾಡ್ತೀರಿ. ಈಗ 12ರಿಂದ 20ನೇ ಶ್ಲೋಕದವರೆಗೂ ಇಲ್ಲಿ ಭಗವಂತನ ಉಪಸ್ಥಿತಿ ಮತ್ತು ಪಾಂಡವರ ವಿಜಯವನ್ನು ಸೂಚಿಸುವ ಮಂಗಳಕರವಾದ ಚಿಹ್ನೆಗಳ ಬಗ್ಗೆ ಈ ಶ್ಲೋಕದಲ್ಲಿ ಹೇಳ್ತಾ ಇದೆ. ಯಾವುದು? 12ರಿಂದ 20ನೇ. ಇಲ್ಲಿ ಪಾಂಡವರ ವಿಜಯವನ್ನು ಸೂಚನೆ ಕೊಡೋ 5 ಚಿಹ್ನೆಗಳನ್ನು ಈ ಒಂದು ಶ್ಲೋಕದಲ್ಲಿ ನಾವು ನೋಡ್ಬೋದು. ಈ ಒಂದು 10 ಶ್ಲೋಕದಲ್ಲಿ ಮೊದಲನೇದಾಗಿ ಪಾಂಡವರ ವಿಜಯವನ್ನು ಇದನ್ನು ಗಮನ ಇಟ್ಟು ಕೇಳಬೇಕು. ಇದರಲ್ಲೇ ನಿಮಗೆ ಕ್ವಿಜ್ ಬರೋದು, ಇವೆಲ್ಲ ನೀವು ಗಮನ ಇಟ್ಟು ಕೇಳಬೇಕು. ಪಾಂಡವರ ವಿಜಯವನ್ನು ಸೂಚನೆ ಮಾಡೋ 5 ವಿಷಯಗಳು, ಚಿಹ್ನೆಗಳು ಇದರಲ್ಲಿತ್ತು. ಮೊದಲನೇದಾಗಿ ಕೃಷ್ಣನ ಉಪಸ್ಥಿತಿ. ಕೃಷ್ಣನ ಉಪಸ್ಥಿತಿ ಯಾರ ಕಡೆ ಇತ್ತು? ಪಾಂಡವರ ಕಡೆ. ಅಂದರೆ ನಮಗೆಲ್ಲರಿಗೂ ಗೊತ್ತಿದೆ, ಅಲ್ಲಿ ಅರ್ಜುನ ಭಗವಂತನನ್ನು ಆರಿಸ್ಕೊಂಡ್ರು, ದುರ್ಯೋಧನ ಭಗವಂತನ ನಾರಾಯಣಿ ಸೈನ್ಯವನ್ನು ಆರಿಸ್ಕೊಂಡ್ರು. ಅಲ್ಲಿ ಕೌರವರ ಹತ್ರ 11 ಅಕ್ಷೋಹಿಣಿ ಸೈನ್ಯ ಆಯಿತು, ಪಾಂಡವರ ಹತ್ರ 7 ಅಕ್ಷೋಹಿಣಿ ಸೈನ್ಯ ಆಯಿತು. ಅಂದರೆ 1 ಅಕ್ಷೋಹಿಣಿ ಅಂತ ಹೇಳಿದ್ರೆ 2,18,700 ಯೋಧರನ್ನು ಒಳಗೊಂಡಿರ್ತದೆ. ಅದರಲ್ಲಿ ಕುದುರೆ, ಆನೆ, ಒಂಟೆ ಇದೆಲ್ಲ ಇರ್ತದೆ, ಭೂಸೇನೆಲ್ಲ ಇರ್ತದೆ. 2,18,700 ಯೋಧರನ್ನು ಒಳಗೊಂಡಿರೋದೇ ಒಂದು ಅಕ್ಷೋಹಿಣಿ ಸೈನ್ಯ. ಆದರೂ ಕೂಡ ಇಲ್ಲಿ ಏನು ವಿವರಿಸಿದೆ? ಕೃಷ್ಣನ ಪಾಂಡವರ ವಿಜಯವನ್ನು ಸೂಚಿಸುವ 5 ಚಿಹ್ನೆಗಳು. ಮೊದಲನೇದು ಶ್ರೀಕೃಷ್ಣನ ಉಪಸ್ಥಿತಿ. 11 ಅಕ್ಷೋಹಿಣಿ ಸೈನ್ಯ ಕೌರವರ ಕಡೆ ಇದ್ದರೆ ಕೂಡ ಗೆದ್ದಿದ್ಯಾರು? ಪಾಂಡವರು. ಯಾಕೆ? ಪಾಂಡವರ ಕಡೆ ಕೃಷ್ಣ ಇದ್ದರು. ಅದರಿಂದ ನಾವೇನು ಅಕ್ಷೋಹಿಣಿ ಸೈನ್ಯ ಕಡಿಮೆ ಇದ್ದರೂ ಕೂಡ ಯುದ್ಧದಲ್ಲಿ ಗೆದ್ದಿದ್ದು ಪಾಂಡವರು. ಯಾಕೆಂದರೆ ಪಾಂಡವರ ಜೊತೆ ಸ್ವತಃ ದೇವೋತ್ತಮ ಪರಮಪುರುಷನಾದ ಭಗವಂತ ಇದ್ದರು. ಅದೇ ರೀತಿ ಕೂಡ ನಾವು ಕೂಡ ನಮ್ಮ ಜೀವನದಲ್ಲಿ ನಾವು ಕೃಷ್ಣನನ್ನು, ಭಗವಂತನನ್ನು ನಮ್ಮ ಜೀವನದಲ್ಲಿ ಇರಬೇಕು ಅಂತ ಆರಿಸ್ಕೊಂಡ್ರೆ ನಾವು ಕೂಡ ಅದೇ ರೀತಿ ಎಲ್ಲ ಒಂದು ಕಷ್ಟಗಳನ್ನು ಸುಲಭವಾಗಿ ನಾವು ದಾಟಬಹುದು. ಅದಕ್ಕೆ ಆಚಾರ್ಯರು ಒಂದು ಮಾತು ಹೇಳ್ತಾರೆ, ರಾಕೆ ಕೃಷ್ಣ ಮಾರೇಕೆ, ಮಾರೇ ಕೃಷ್ಣ ರಾಕೇಕೆ. ಅಂದರೆ ಕೃಷ್ಣ ಒಬ್ಬರನ್ನ ಕಾಪಾಡಬೇಕು ಅಂತ ತೀರ್ಮಾನ ಮಾಡಿದ್ರೆ ಅವ್ರನ್ನ ಸಂಹಾರ ಮಾಡೋಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಆದರೆ ಕೃಷ್ಣ ಒಬ್ಬರನ್ನ ಸಂಹಾರ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರೆ ಅವ್ರನ್ನ ಉಳಿಸೋದಕ್ಕೆ, ಕಾಪಾಡೋದಕ್ಕೂ ಯಾರ ಕೈಲೂ ಸಾಧ್ಯ ಇಲ್ಲ. ಆಗ ಇಲ್ಲಿ ಪಾಂಡವರ ಮುಖ್ಯವಾದ ಮೊದಲನೇ ಚಿಹ್ನೆ ಯಾವುದು? ಕೃಷ್ಣನ ಉಪಸ್ಥಿತಿ ಪಾಂಡವರ ಜೊತೆ ಇತ್ತು. ನೆಕ್ಸ್ಟು ಶ್ಲೋಕ 14 ನಾವು ನೋಡಿದ್ರೆ, 14ನೇ ಶ್ಲೋಕವನ್ನು ನಾವು ನೋಡೋದಾದರೆ, ತತಃ ಶ್ವೇತೈರ್ಯುಕ್ತೆ ಮಹತಿ ಸಂದತೆ ಸ್ಥಿತೌ ಮಾಧವ ಪಾಂಡವಾಶ್ಚೈವ ದಿವ್ಯೌ ಶಂಕೌ ಪ್ರದದ್ಮಥು. ಇಲ್ಲೇನು ಹೇಳ್ತಾ ಇದ್ದಾರೆ? ಇಲ್ಲಿ ಅನುವಾದ ಏನಿದು? ಎದುರು ಪಕ್ಷದಲ್ಲಿ ಬಿಳಿಯ ಕುದುರೆಗಳನ್ನು ಕಟ್ಟಿದ ಮಹಾರಥದಲ್ಲಿ ಉಪಸ್ಥಿತರಾಗಿದ್ದ ಶ್ರೀಕೃಷ್ಣನು ಅರ್ಜುನನು ತಮ್ಮ ಅಲೌಕಿಕವಾದ ಶಂಖಗಳನ್ನು ಊದಿದರು. ಮೊದಲನೇ ಚಿಹ್ನೆ ಶ್ರೀಕೃಷ್ಣನ ಉಪಸ್ಥಿತಿ. ಎರಡನೇದು ಯಾವುದು ಅಂತ ಹೇಳಿದ್ರೆ, ಇಲ್ಲಿ ಶ್ವೇತ ಕುದುರೆಗಳಿಂದ ಎಳೆಯಲ್ಪಟ್ಟ ದೊಡ್ಡ ರಥದ ಮೇಲೆ ಇವರು ನಿಂತಿದ್ದು ಭಗವಾನ್ ಕೃಷ್ಣ ಮತ್ತು ಯಾರು? ಅರ್ಜುನ. ಇಲ್ಲಿ ಇನ್ನೊಂದು ಪದವನ್ನು ಉಪಯೋಗಿಸ್ತಾರೆ. ಏನದು ಪದ? ಮಾಧವ. ಮಾ ಅಂದರೆ ತಾಯಿ, ಧವ ಅಂದರೆ ಪತಿ. ಮಾಧವ ಅಂದರೆ ಭಗವಂತನ ಪತಿ, ಲಕ್ಷ್ಮೀ ದೇವಿ. ಅಂದರೆ ಅದೃಷ್ಟ ದೇವತೆ. ಭಗವಂತ ಎಲ್ಲಿರ್ತಾರೋ ಅದೃಷ್ಟ ದೇವತೆಯಾದ ಲಕ್ಷ್ಮಿ ಅಲ್ಲಿರ್ತಾರೆ. ಅಲ್ಲಿ ಅದೃಷ್ಟ ದೇವತೆ ಕೂಡ ಇರ್ತಾಳೆ. ಯಾಕೆ ಅಂತ ಹೇಳಿದ್ರೆ, ತನ್ನ ಪತಿಯನ್ನು ಬಿಟ್ಟು ಪತ್ನಿ ಯಾವಾಗಲೂ ಇರೋದಕ್ಕೆ ಸಾಧ್ಯ ಇಲ್ಲ, ಒಂಟಿಯಾಗಿ ಇರೋದಿಲ್ಲ ಲಕ್ಷ್ಮಿ. ಅದರಿಂದ ಇನ್ನೊಂದು ವಿಷಯ, ಅರ್ಜುನನಿಗೆ
ವಿಜಯ ಮತ್ತು ಅದೃಷ್ಟ ಕಾದಿತ್ತು. ಯಾಕಂದರೆ ಈಗ ನಾವೆಲ್ಲರೂ ಏನದು ಲಕ್ಷ್ಮೀ ಪೂಜೆ ಎಲ್ಲ ಮಾಡ್ತೀರಿ, ಬಟ್ ಲಕ್ಷ್ಮಿ ಮಾತ್ರ ಇಟ್ಕೊಂಡಿರ್ತೀರಿ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ ಹೇಳ್ತೀರಿ. ಭಾಗ್ಯದ ಲಕ್ಷ್ಮಿ ಬರಬೇಕಂದ್ರೆ ಜೊತೆಗೆ ಯಾರು ಇರಬೇಕು? ನಾರಾಯಣ ಇರಬೇಕು. ನಾರಾಯಣ ಇಲ್ಲಾಂದರೆ ಲಕ್ಷ್ಮಿ ಬರೋದಿಲ್ಲ. ಬಟ್ ನಮಗೆಲ್ಲರಿಗೂ ನಾವೆಲ್ಲರೂ ಒಂದು ರೀತಿ ರಾವಣನ ಥರ. ಸೀತೆ ಮಾತೆ ಮಾತ್ರ ಬೇಕು, ರಾಮ ಬೇಡ ನಮಗೆ ಅಲ್ವಾ? ನಮಗೆ ಸೀತೆ ಬೇಕು, ಆದರೆ ರಾಮ ಬೇಡ. ರಾವಣನಿಗೂ ಅದೇ ಅಲ್ವಾ? ಸೀತೆನ ಅಪಹರಣ ಮಾಡಿದ್ರು, ರಾಮ ಬೇಡ. ಅದೇ ರೀತಿ ಲಕ್ಷ್ಮಿ ಮಾತ್ರ ಬೇಕು ಅಂತ ನಾವು ಅಪೇಕ್ಷೆ ಪಟ್ಟರೆ ಅದು ಖಂಡಿತ ಸಾಧ್ಯ ಇಲ್ಲ. ಯಾಕಂದರೆ ಲಕ್ಷ್ಮೀ ದೇವಿ ತನ್ನ ಪತಿಯನ್ನು ಬಿಟ್ಟು ಇರೋದಿಲ್ಲ, ಯಾವ ಕ್ಷಣವೂ ಇರೋದಿಲ್ಲ. ಅದರಿಂದ ಇಲ್ಲಿ ಏನು ಉಪಯೋಗಿಸ್ತಾ ಇದ್ದಾರೆ? ಮಾಧವ ಪಾಂಡವಾಶ್ಚೈವ. ಮಾಧವ ಅಂದರೆ ಹೇಳಿದ್ರೆ ಲಕ್ಷ್ಮಿಯ ಪತಿ ಅಲ್ಲಿ ಇದ್ದಾರೆ. ಎರಡನೇದು ಶಂಖಗಳ ಅತೀಂದ್ರಿಯ ದಿವ್ಯೌ ಶಂಖೌ ಪ್ರದದ್ಮಥು. ದಿವ್ಯ ಶಂಖಗಳ ಒಂದು ಧ್ವನಿ ಅಲ್ಲಿ ಕೇಳಲ್ಪಟ್ಟಿತ್ತು. ಅಂದರೆ ನಾವು ನೋಡಬಹುದು. ಆಮೇಲೆ ಈ ರಥ ಏನಪ್ಪ ಅಂತ ಹೇಳಿದ್ರೆ, ಈ ಕೃಷ್ಣ ಮತ್ತು ಅರ್ಜುನರು ಕುಳಿತಿದ್ದ ರಥ ಬಂದ್ಬಿಟ್ಟು ಅಗ್ನಿದೇವ ಬಂದ್ಬಿಟ್ಟು ಕೊಟ್ಟಿದ್ದು. ಅಗ್ನಿದೇವ ಬಂದ್ಬಿಟ್ಟು ಉಡುಗೊರೆ ಯಾಕೆ ಕೊಡ್ತಾರೆ? ಯಾಕೆ ಅಂತ ಹೇಳಿದ್ರೆ, ಒಂದ್ಸಲಿ ಈ ಶ್ವೇತಕಿ ರಾಜ ಅವರು ಯಜ್ಞವನ್ನು ಮಾಡ್ತಾ ಇರ್ತಾರೆ. ಆ ಯಜ್ಞವನ್ನು ಮಾಡಿದಾಗ ಅದರಲ್ಲಿ ಯಜ್ಞಕ್ಕೆ ಸಿಕ್ಕಾಪಟ್ಟೆ ತುಪ್ಪವನ್ನು ಹಾಕಿದಾಗ ಅದರಲ್ಲಿ ಬಹಳ ಹೆಚ್ಚಿಗೆ ಹೊಗೆ ಬರೋಕ್ಕೆ ಶುರು ಆಗ್ತದೆ. ಆ ಹೊಗೆ ಬರೋಕ್ಕೆ ಶುರು ಆದಾಗ ಏನು ಮಾಡ್ತಾರೆ? ಅಗ್ನಿದೇವನ ಆ ಒಂದು ಹೊಗೆಯನ್ನು ಹೆಚ್ಚಾಗಿ ಸೇವಿಸೋದ್ರಿಂದ ಅವ್ರು ಹೇಗ್ತದೆ, ಆ ಅಗ್ನಿದೇವನ ಶಕ್ತಿಯೆಲ್ಲ ಒಂದು ರೀತಿ ಕುಂದಿತರ ಆಗಿಬಿಡ್ತದೆ. ಆಗ ಆ ಒಂದು ಪ್ರಭಾವ ಆದಾಗ ಏನು ಮಾಡ್ತಾರೆ? ಈ ಸಮಸ್ಯೆಯನ್ನು ಹೋಗಲಾಡಿಸ್ಬೇಕೀಗ. ಅಗ್ನಿದೇವನ ಶಕ್ತಿ ಕುಂತೋಗ್ಬಿಡ್ತು. ಹಾಗೇನಾಯಿತು? ಇದನ್ನು ಸರಿ ಮಾಡಬೇಕಂದ್ರೆ ಏನಾಗಬೇಕು? ಆ ಕಾಂಡವ ವನದಲ್ಲಿ ಬಹಳ ವಿಶಿಷ್ಟವಾದ ಔಷಧ ಸಸ್ಯಗಳಿತ್ತು. ಕಾಂಡವ ವನ, ಅದನ್ನು ನಾವು ತಗೊಂಡಾಗ ಅದು ಸರಿಯಾಗ್ಬೋದು ಅಂತ ಹೇಳಿದಾಗ, ಆದರೆ ಅಲ್ಲಿ ಕಾಂಡವ ವನದಲ್ಲಿ ನಮ್ಮ ಇಂದ್ರನ ಸ್ನೇಹಿತ ತಕ್ಷಕ ಅಲ್ಲಿ ವಾಸ ಮಾಡ್ತಾಯಿದ್ರು. ಆ ತಕ್ಷಕ ಅಲ್ಲಿ ವಾಸ ಮಾಡ್ತಾ ಇದ್ರಿಂದ ಯಾವಾಗ ಅಗ್ನಿದೇವ ಆ ಕಾಂಡವವನ್ನು ಭಕ್ಷಣೆ ಮಾಡೋಕೆ ಹೋದಾಗ ಇಂದ್ರ ಅದಕ್ಕೆ ರಕ್ಷಣೆ ಕೊಟ್ಟಿರ್ತಾರೆ. ಅವ್ರೇನು ಮಾಡ್ತಾರೆ? ಮಳೆಯನ್ನು ಸುರಿಸ್ಬಿಡ್ತಾರೆ. ಆ ಮಳೆಯನ್ನು ಸುರಿಸಿದಾಗ ಅಗ್ನಿದೇವನಿಗೆ ಕಾಂಡವ ವನವನ್ನು ಭಕ್ಷಣೆ ಮಾಡಲಿಕ್ಕೆ ಆಗೋದಿಲ್ಲ. ಅಲ್ಲಿ ಆ ಅಮೂಲ್ಯವಾದ ಸಸ್ಯಗಳನ್ನು ಭಕ್ಷಣೆ ಮಾಡಲಿಕ್ಕೆ ಆಗದೆ ಇರೋದ್ರಿಂದ ಅವ್ರಿಗೆ ಸಮಸ್ಯೆ ಪರಿಹಾರ ಆಗಲಿಲ್ಲ. ಲಾಸ್ಟ್ ಏನಾಯಿತು? ಅರ್ಜುನ ಮತ್ತು ಕೃಷ್ಣ ಏನು ಮಾಡ್ತಾರೆ? ತಕ್ಷಕನನ್ನು ಅಲ್ಲಿಂದ ಓಡಿಸಿ ಏನು ಮಾಡ್ತಾರೆ? ಅಗ್ನಿಗೆ ಆ ಕಾಂಡವ ವನದಲ್ಲಿರೋ ಆ ವಿಶಿಷ್ಟವಾದ ಔಷಧಿ ಸಸ್ಯಗಳನ್ನು ತಗೊಳ್ಳೋಕ್ಕೆ ಸಹಾಯ ಮಾಡ್ತಾರೆ. ಆಗ ಅಗ್ನಿದೇವ ಬಹಳ ಸಂತೋಷವಾಗಿ ಏನು ಮಾಡ್ತಾರೆ? ಆ ಒಂದು ರಥವನ್ನು ಉಡುಗೊರೆಯಾಗಿ ಅರ್ಜುನನಿಗೆ ಕೊಡ್ತಾರೆ. ಇದು 4ನೇ ಚಿಹ್ನೆ. 5ನೇ ಚಿಹ್ನೆ ಏನಪ್ಪ ಅಂತ ಹೇಳಿದ್ರೆ ಕಪಿಧ್ವಜ. ಏನು? ಕಪಿಧ್ವಜ ಅಂದರೆ ಪಾಂಡವರ ಧ್ವಜದ ಮೇಲೆ ಯಾರಿದ್ರು? ಹನುಮಂತ ಇದ್ರು. ಅಂದರೆ ರಥದ ಮೇಲೆ ಹನುಮಂತನ ಚಿಹ್ನೆ ಆ ವಿಜಯವನ್ನು ಸೂಚನೆ ಮಾಡ್ತದೆ. ಅದರಲ್ಲಿ ನಾವು 1ರಿಂದ 20ನೇ ಶ್ಲೋಕದವರೆಗೂ ನಾವು ನೋಡಿದ್ರಲ್ಲಾಗಲೇ ಅದರಲ್ಲಿ ನಾವು ನೋಡ್ಬೋದು. ಅತ ವ್ಯವಸ್ಥಿತಾನ್ ದೃಷ್ಟ್ವಾ ಧಾರ್ತರಾಷ್ಟ್ರಾನ್ ಕಪಿಧ್ವಜ ಪ್ರವೃತೆ ಶಸ್ತ್ರ ಸಂಭಾತೆ ತನುರುದ್ಯಮ್ಮ ಪಾಂಡವ ಋಷಿಕೇಶಂ ತದಾ ವಾಕ್ಯಮಿದಮಾಹ ಮಹೀಪತೆ. ಇಲ್ಲಿ ಕಪಿಧ್ವಜ ಯಾವಾಗ ತನ್ನ ಬಾವುಟದಲ್ಲಿ ಹನುಮಂತನ ವಿಜಯ ಚಿಹ್ನೆ ಇತ್ತೋ ಅದು ಕೂಡ ವಿಜಯದ ಒಂದು ಸಂಕೇತವಾಗಿತ್ತು. ಅದೇ ರೀತಿ ಭಗವಂತ ಯಾವಾಗ ಇಲ್ಲಿ ಯಾರ್ಯಾರಿದ್ರು? ಲಕ್ಷ್ಮೀಪತಿ ಇದ್ರು, ಭಗವಂತನ ಪತ್ನಿಯಾದ ಲಕ್ಷ್ಮಿ ಜೊತೆಗಿದ್ರು, ಭಗವಂತನ ಸೇವಕನಾದ ಹನುಮಂತನೂ ಅಲ್ಲಿ ಇದ್ರು. ಅಂದರೆ ಭಗವಂತ ನಮ್ಮ ಜೊತೆ ಇರುವಾಗ ಭಗವಂತನ ಸಂಗಡಿಗರಾದ ಹನುಮಂತ ಮತ್ತು ಲಕ್ಷ್ಮೀ ದೇವಿಯ ಕೃಪೆ ಕೂಡ ನಮ್ಮ ಮೇಲೆ ಇರುತ್ತದೆ. ಅದಕ್ಕೆ ಈ ಕಲಿಯುಗದಲ್ಲಿ ಭಗವಂತ ನಮ್ಮ ಜೊತೆ ಇದ್ದಾನೆ ಅನ್ನೋದನ್ನು ಖಾತರಿಪಡಿಸ್ಕೋಬೇಕಂದ್ರೆ ನಾವೇನು ಮಾಡಬೇಕು? ಕಲಿಯುಗದಲ್ಲಿ ಏನು ಮಾಡಬೇಕು?
ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅನ್ನೋ ಭಗವಂತನ ಈ ಪವಿತ್ರ ನಾಮವನ್ನು ಜಪ ಮಾಡಿದಾಗ ಆಟೋಮೆಟಿಕ್ಕಾಗಿ ಭಗವಂತ ನಮ್ಮ ಜೊತೆನೇ ಇರ್ತಾನೆ. ಆದರೆ ಈಗ ಭಗವಂತನ ಜೊತೆ ಇಲ್ವಾ? ಇದ್ದಾರೆ. ಪ್ರತಿಯೊಬ್ಬರ ಹೃದಯದಲ್ಲೂ ಪರಮಾತ್ಮನಾಗಿ ಭಗವಂತ ಇದ್ದಾರೆ. ಆದರೆ ಯಾವಾಗ ಭಗವಂತನ ಜೊತೆ ನಾಮವನ್ನು ಜಪ ಮಾಡಿ ಭಗವಂತನ ಜೊತೆ ನಾವು ಸಂಬಂಧವನ್ನು ಏರ್ಪಡಿಸ್ಕೊಳ್ತಿರೋ ಆಗ ಪ್ರತಿಯೊಂದು ವಿಷಯಕ್ಕೂ ಭಗವಂತ ನಮಗೆ ಸ್ಪಂದಿಸ್ತಾರೆ. ಅದಕ್ಕೆ ನಾವು ನೋಡ್ಬೋದು, ಏನೋ 21, 22, 21 ಮತ್ತು 22ನೇ ಶ್ಲೋಕ ಏನು ಹೇಳ್ತದೆ? ಅರ್ಜುನ ಉವಾಚ ಸೇನಯೋರುಭಯೋರ್ ಮಧ್ಯೆ ರಥಂ ಸ್ಥಾಪಯಮೇ ಅಚ್ಯುತ ಯಾವದೇತ ನಿರೀಕ್ಷೆ ಅಹಂ ಯೋ ದುಃಖಾಮಾನವಸ್ಥಿತಾನ್ ಕೈರ್ಮಯ ಸಹ ಯೋದ್ಧವ್ಯ ಮಸ್ಮಿನ್ ರಣ ಸಮುದ್ಯಮೇ. ಏನು ಹೇಳ್ತಾ ಇದೆ ಇಲ್ಲಿ ಅಂದರೆ, ಭಗವಂತ ಭಕ್ತರ ಮೇಲಿನ ಒಂದು ಪ್ರೀತಿಯನ್ನು ಯಾವ ರೀತಿ ತೋರ್ಪಡಿಸ್ತಾನೆ ಅಂತ ಹೇಳಿದ್ರೆ, ಇಲ್ಲಿ ಏನು ಹೇಳ್ತಾರೆ? ಅರ್ಜುನ ಹೇಳ್ತಾರೆ, ಅಚ್ಯುತ, ಯುದ್ಧ ಮಾಡಲು ಸನ್ನದ್ಧರಾಗಿರುವ ಇವರನ್ನು ಮತ್ತು ಈ ಘೋರ ಶಸ್ತ್ರ ಸ್ಪರ್ಧೆಯಲ್ಲಿ ನಾನು ಯಾರೊಡನೆ ಹೋರಾಡಬೇಕೋ ಅವರನ್ನು ನೋಡಲು ಸಾಧ್ಯವಾಗುವಂತೆ ಈ 2 ಸೈನ್ಯಗಳ ಮಧ್ಯೆ ನನ್ನ ರಥವನ್ನು ನಿಲ್ಲಿಸು ಅಂತ ಹೇಳ್ತಾ ಇದ್ದಾರೆ. ಸೇನೆಯೋರ್ ಮಧ್ಯೆ, 2 ಸೇನೆಗಳ ಮಧ್ಯೆ ರಥವನ್ನು ನಿಲ್ಲಿಸುವಂತ. ಇಲ್ಲಿ ಕೃಷ್ಣ ಯಾರು? ದೇವೋತ್ತಮ ಪರಮಪುರುಷ ಭಗವಂತ. ಆದರೆ ಈ ಶ್ಲೋಕದಲ್ಲಿ ಅರ್ಜುನ ವಿನಂತಿ ಮಾಡ್ತಾ ಇಲ್ಲ ಭಗವಂತನ ಹತ್ರ. ಏನು ಹೇಳ್ತಾ ಇದ್ದಾರೆ? ಉಭಯೋರ್ ಮಧ್ಯ ಹೇಳ್ತಾ ಇದ್ದಾರೆ, ಆರ್ಡರ್ ಮಾಡ್ತಾ ಇದ್ದಾರೆ ಭಗವಂತನಿಗೆ. ದೇವೋತ್ತಮ ಪರಮಪುರುಷ, ದ ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡ್ ಎಟ್ ಕೃಷ್ಣ, ಅವರಿಗೆ ಅರ್ಜುನ ಇಲ್ಲಿ ವಿನಂತಿ ಮಾಡ್ತಾ ಇದ್ದ, ದಯವಿಟ್ಟು ಕೊಂಡು ನಿಲ್ಲಿಸು ಅಂತ ಹೇಳ್ತಾ ಇದ್ದ. ಆರ್ಡರ್ ಮಾಡ್ತಾ ಇದ್ದಾರೆ, 2 ಸೈನ್ಯಗಳ ಮಧ್ಯೆ ನನ್ನ ರಥವನ್ನು ತಗೊಂಡೋಗಿ ನಿಲ್ಲಿಸುವಂತ ಆದೇಶ ಕೊಡ್ತಾ ಇದ್ದಾನೆ. ಅದಕ್ಕೆ ಇಲ್ಲಿ ಭಕ್ತರ ಮೇಲಿನ ಪ್ರೀತಿ ಅಂತ 21ರಿಂದ 27 ಹೇಳೋದಂದರೆ, ಭಗವಂತ ಅದನ್ನು ಹಾಗೇ ಪಾಲಿಸ್ತಾರೆ. ಏನು ಮಾಡ್ತಾರೆ? ತಗೊಂಡೋಗಿ 2 ಸೈನ್ಯದ ಮಧ್ಯೆ ರಥವನ್ನು ನಿಲ್ಲಿಸ್ತಾರೆ. ಅಂದರೆ ತನ್ನ ಶುದ್ಧ ಭಕ್ತರಿಗೋಸ್ಕರ ಭಗವಂತ ಏನನ್ನು ಮಾಡೋದಕ್ಕೂ ಸಿದ್ಧನಾಗಿದ್ದಾನೆ ಅನ್ನೋದನ್ನು ಇದು ನಮಗೆ ತೋರಿಸ್ತದೆ. ಯಾಕಂದರೆ ಒಂದು ಭಕ್ತ ಏನು ಮಾಡ್ತಾನೆ? ಭಗವಂತನ ಜೊತೆ ಒಂದು ಆಳವಾದ ಒಂದು ಪ್ರೀತಿಯ ಸಂಬಂಧವನ್ನು ಹೊಂದಿರ್ತಾನೆ. ಆಗ ಆ ರೀತಿಯಾದಾಗ ಏನಾಗ್ತದೆ? ಭಗವಂತ ಕೂಡ ಭಕ್ತನ ಸೇವಕನಾಗಿ ಕೆಲಸ ಮಾಡ್ತಾನೆ. ಇಲ್ಲಿ ಕೃಷ್ಣನ ರಥಸಾರಥಿ ಮಾಡಿಕೊಂಡು ಯಾವ ರೀತಿ ಆರ್ಡರ್ ಮಾಡ್ತಾರೆ ಕೃಷ್ಣನಿಗೇನು ಅವಾಗವಾಗ ಯುದ್ಧ ಬಿಲ್ ಹೊಡೆಯೋದು ನಿಲ್ಲಿಸ್ಬಿಟ್ಟು ಕೈಯಲ್ಲಿ ಮುಟ್ಬಿಟ್ಟು ಆ ಕಡೆ ಹೋಗಿ ಈ ಕಡೆ ಹೋಗು ಅಂತ ಹೇಳಲ್ಲ. ಯಾವ ರೀತಿ ಅವ್ರಿಗೆ ಆರ್ಡರ್ ಮಾಡೋದು? ಕಾಲಿಂದ ತುಳಿತಾರೆ. ಭಗವಂತನ ಬೆನ್ನ ಮೇಲೆ ಕಾಲಿಂದ ತುಳಿದು ಯಾವ ಕಡೆ ಹೋಗ್ಬೇಕಂದ್ರೆ ಡೈರೆಕ್ಷನ್ ಕೊಡ್ತಾರೆ ಅವ್ರಿಗೆ. ಭಗವಂತ ದೇವೋತ್ತಮ ಪರಮಪುರುಷ, ಬಟ್ ತನ್ನ ಭಕ್ತನಿಗೋಸ್ಕರ ಎಲ್ಲವನ್ನು ಯಾವ ಮಟ್ಟಕ್ಕೆ ಬೇಕಾದರೂ ಭಗವಂತ ಇಳಿತಾರೆ. ತನ್ನ ಭಕ್ತನಿಗೋಸ್ಕರ ಯಾವ ಸೇವೆಯನ್ನು ಕೂಡ ಮಾಡಲಿಕ್ಕೆ ರೆಡಿ ಇರ್ತಾರೆ. ಅಂದರೆ ಉದಾಹರಣೆಗೆ ನಾವು ನೋಡ್ಬೋದು, ನಾವು ಯಾರ ಜೊತೆ ಆದರೂ ನಾವು ಸಂಬಂಧ ತುಂಬ ಚೆನ್ನಾಗಿದ್ರೆ ಏನು ಮಾಡಬೇಕು? ಅವರಿಗೆ ನಾವು ಏನು ಬೇಕಾದರೂ ಹೇಳಲಿಕ್ಕೆ ನಮಗೆ ಸ್ವಾತಂತ್ರ್ಯ ಇದೆ. ಇಲ್ಲಿ ಈಗ ನಾವೆಲ್ಲ ನೋಡಿದ್ರೆ, ನಾವೆಲ್ಲ ಜೀವನದಲ್ಲಿ ಒಳ್ಳೆ ಸಂಬಂಧವನ್ನು ಇಟ್ಕೊಂಡಿದ್ದೀರಿ, ಕೆಟ್ಟ ಸಂಬಂಧಗಳನ್ನ ಇಟ್ಕೊಂಡಿದ್ದೀರಿ. ಆದರೆ ನಮ್ಮಲ್ಲಿ ಆ ಸ್ವಭಾವದಿಂದ ನಮ್ಮ ಸಂಬಂಧಗಳು, ನಾವು ಏನೇ ಸಂಬಂಧ ಇಟ್ಟುಕೊಂಡ್ರೆ ಈ ಭೌತಿಕ ಪ್ರಪಂಚದಲ್ಲಿ ಸಂಬಂಧಗಳು ಬಹಳ ಕಾಲ ಉಳಿಯೋದಿಲ್ಲ. ಈ ಒಳ್ಳೆಯ ಸಂಬಂಧಕ್ಕೂ ಅಂತ್ಯ ಇದೆ, ಕೆಟ್ಟ ಸಂಬಂಧಕ್ಕೂ ಅಂತ್ಯ ಇದೆ. ಈಗ ಗಂಡ ಹೆಂಡತಿ, ಮಕ್ಕಳು, ಈ ರೀತಿ ಬಂಧು ಬಾಂಧವರು, ಒಳ್ಳೆ ರೀತಿ ಸಂಬಂಧ ಇಟ್ಕೊಂಡಿರಿ. ಒಳ್ಳೆ ಫ್ರೆಂಡ್ಸು ಇರ್ತಾರೆ, ನಮಗೆ ನಮ್ಮ ಕಷ್ಟದಲ್ಲಿ ಸಹಾಯ ಮಾಡೋ ಒಳ್ಳೆ ನಮಗೆ ಹಿತವನ್ನು ಬಯಸೋರು ಇರ್ತಾರೆ, ನಮಗೆ ವಿರೋಧವಾಗಿರೋರು ಇರ್ತಾರೆ. ಬಟ್ ಯಾವುದೇ ಸಂಬಂಧವೂ ಕೂಡ ಈ ಭೌತಿಕ ಪ್ರಪಂಚದಲ್ಲಿ ತಾತ್ಕಾಲಿಕವಾದದ್ದು ಮಾತ್ರನೇ, ಹೌದಲ್ವಾ? ಪರ್ಮನೆಂಟ್ ಆಗಿರೋ ಸಂಬಂಧ ಯಾವುದೂ ಇಲ್ಲ. ನೀವೆಷ್ಟು ದೊಡ್ಡ ಪ್ರೀತಿ ಪಾತ್ರರಾಗಿದ್ದರೂ ಕೂಡ ನಿರಂತರವಾದ ಸಂಬಂಧ ಕಲಿಯುಗದಲ್ಲಿ ಈ ಭೌತಿಕ ಪ್ರಪಂಚದ ಯಾವುದೂ ಇಲ್ಲ. ಎಲ್ಲವೂ ಕೂಡ ಒಂದು ದಿನ ನಾವು ಎಷ್ಟು ದೊಡ್ಡ ಪ್ರೀತಿ ಪಾತ್ರರಾಗಿದ್ದರೂ ಕೂಡ ಒಂದಲ್ಲ ಒಂದು ದಿವಸ ನಾವು ಅವ್ರನ್ನ ಬಿಟ್ಟು ಅಗಲ್ತೀರಿ, ಇಲ್ಲ ಅವರು ನಮ್ಮನ್ನು ಬಿಟ್ಟು ಅಗಲ್ತಾರೆ. ಅದು ಬಂದ್ಬಿಟ್ಟು ಸಾವಿನ ರೂಪದಲ್ಲೂ ಇರಬಹುದು. ಟೋಟಲಲ್ಲಿ ಯಾವುದು ನಮಗೆ ಸಂಬಂಧ ಅನ್ನೋದು ಇಲ್ಲಿ ನಿರಂತರವಾಗಿರೋದು ಅಲ್ಲ.
ಅಂದರೆ ಹಾಗಾದರೆ ಇದರ ಅರ್ಥ ಬಂದ್ಬಿಟ್ಟು ಭೌತಿಕ ಸಂಬಂಧಗಳನ್ನೇ ಹೊಂದಿರಬಾರ್ದು ಅಂತ ಅರ್ಥನಾ? ಆಗಲ್ಲ. ಅಂದರೆ ಎಲ್ಲ ಸಂಬಂಧಗಳು ನಮಗೂ ಬೇಕು. ಭೌತಿಕ ಪ್ರಪಂಚದಲ್ಲಿ ನಾವು ಸಂಬಂಧಗಳನ್ನ ಮಾಡ್ಕೊಂಡು ಬಂದಿರಿ, ಇದೆಲ್ಲ ಸಂಬಂಧಕ್ಕೂ ಬೇಕು. ಬಟ್ ಇದ್ರ ಜೊತೆ ನಾವೇನು ಮಾಡಬೇಕು? ಭಗವಂತನ ಜೊತೆನೂ ನಮ್ಮ ಸಂಬಂಧವನ್ನು ನಾವು ಬೆಳೆಸ್ಕೋಬೇಕು. ಯಾಕಂದರೆ ಅದೇ ಶಾಶ್ವತವಾದ ಸಂಬಂಧ. ಶಾಶ್ವತವಾದ ಸಂಬಂಧ ಯಾವತ್ತೂ ಭಗವಂತ ನಮ್ಮನ್ನು ಬಿಟ್ಟು ಅಗಲೋದೇ ಇಲ್ಲ, ಯಾವುದೇ ಕಾರಣಕ್ಕೂ. ನೀವು ಭಗವಂತನ ಪ್ರೀತಿಸಿದ್ರೂ ಸರಿ, ಪ್ರೀತಿಸಿಲ್ಲ ಅಂದರೂ ಸರಿ, ಭಗವಂತ ಸದಾ ನಮ್ಮ ಜೊತೆಗೇನೆ ಇರ್ತಾರೆ. ಅವಾಗ ನಾವೇನು ಮಾಡ್ತಾವ್ರಿ? ಭೌತಿಕ ಪ್ರಪಂಚದ ಸಂಬಂಧಗಳನ್ನ ಇಟ್ಕೊಂಡ್ರೆ ಕೂಡ ಭಗವಂತನ ಜೊತೆನೂ ನಾವು ಸಂಬಂಧವನ್ನು ನಾವು ಸ್ಥಾಪನೆ ಮಾಡ್ಕೋಬೇಕು. ಇದು 27ರವರೆಗೂ ಇರೋ ಶ್ಲೋಕದ ಒಂದು ಅರ್ಥ. ಏನು? ಭಗವಂತ ತನ್ನ ಭಕ್ತರ ಮೇಲಿರುವ ಪ್ರೀತಿಯನ್ನು ಯಾವ ರೀತಿ ತೋರಿಸ್ತಾನೆ ಅನ್ನೋದ್ರ ವಿವರಣೆ. ಈಗ ಮುಂದಿನೆಯದು 28ರಿಂದ 46ನೇ ಶ್ಲೋಕ. 28ರಿಂದ 46ನೇ ಶ್ಲೋಕ ಏನನ್ನ ವಿವರಿಸ್ತದೆ ಅಂತ ಹೇಳಿದ್ರೆ, ಅರ್ಜುನನ ಸ್ಥಿತಿ ಮತ್ತು ಯುದ್ಧ ಮಾಡದೆ ಇರೋದಕ್ಕೆ ಅರ್ಜುನ ಕೊಡೋ ಕಾರಣಗಳು. ಈ ಎರಡು ವಿಷಯಗಳನ್ನು ಈ 28ರಿಂದ 46ವರೆಗೂ ನಾವು ಓಡ್ಬೋದು. ಅಂದರೆ ಇಲ್ಲಿ ಮೊದಲನೇದು ಅರ್ಜುನನ ಮನಸ್ಥಿತಿ ಯಾವ ರೀತಿ, ಆಮೇಲೆ ಯುದ್ಧ ಮಾಡದೆ ಇರೋದಕ್ಕೆ ಅರ್ಜುನ ಕೊಡ್ತಾ ಇರೋ ಕಾರಣಗಳನ್ನು ನಾವು ಇಷ್ಟು ಶ್ಲೋಕದಲ್ಲಿ ನಾವು ನೋಡ್ಬೋದು. ಇದರಲ್ಲಿ ಅರ್ಜುನ ಏನು ಮಾಡ್ತಾರೆ? ಯುದ್ಧ ಭೂಮಿಯಲ್ಲಿ ತನ್ನ ಬಂಧು ಮಿತ್ರರನ್ನೆಲ್ಲ ನೋಡ್ತಾರೆ. ಆ ನೋಡಿದ ನಂತರ ಏನಾಗ್ತದೆ? ಅವರಿಗೆ ಒಂದು ರೀತಿ ಕರುಣೆ ಹುಟ್ಟುತ್ತದೆ. ಅವರಿಗೆ ಕರುಣೆ ಹುಟ್ಟಿ ಏನು ಮಾಡ್ತಾರೆ? ಆ ಕರುಣೆಯಿಂದ ತನ್ನ ದೇಹದಲ್ಲಿ ಕೆಲವೊಂದು ಬದಲಾವಣೆಗಳಾಗ್ತದೆ. ಅದನ್ನು ನಾವು ನೋಡ್ಬೋದು 28, 29 ಮತ್ತು 30ನೇ ಶ್ಲೋಕಗಳಲ್ಲಿ ನಾವು ಇದನ್ನು ನೋಡ್ಬೋದು. 28ನೇ ಶ್ಲೋಕ ಏನಾಗ್ತದೆ? ಅರ್ಜುನ ಉವಾಚ ದೃಷ್ಟ್ವೇಮಂ ಸ್ವಜನಂ ಕೃಷ್ಣ ಯುತ್ಸುಂ ಸಮುಪಸ್ಥಿತಂ ಸೀದಂತಿ ಮಮ ಗಾತ್ರಾಣಿ ಮುಖಂ ಚ ಪರಿಶುಷ್ಯತಿ. ಅಂದರೆ ಅನುವಾದ ಏನು ಹೇಳ್ತದೆ? ಅರ್ಜುನನು ಹೇಳಿದನು, ಕೃಷ್ಣ ಯುದ್ಧಾಭಿಲಾಷೆಯಿಂದ ಇಲ್ಲಿ ಸಮಾವೇಶಗೊಂಡಿರುವ ನನ್ನ ನೆಂಟರಿಷ್ಟರನ್ನು ನೋಡಿ ನನ್ನ ಅವಯವಗಳು ಕಂಪಿಸುತ್ತಿವೆ ಮತ್ತು ಬಾಯಿಯು ಒಣಗುತ್ತಾ ಇದೆ. 29ನೇ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ? ವೇಪತ್ತುಶ್ಚ ಶರೀರೇ ಮೇ ರೋಮ ಹರ್ಷಶ್ಚ ಜಾಯತೆ ಗಾಂಡೀವಂ ಸ್ರಂಸತೆ ಹಸ್ತಾತ್ ತ್ವಕ್ಚೈವ ಪರಿದಹ್ಯತೆ. ಏನು ಹೇಳ್ತಾ ಇದ್ದಾರೆ? ನನ್ನ ಶರೀರವು ಕಂಪಿಸುತ್ತಿದೆ, ಕೂದಲು ನಿಮಿರುತ್ತಿದೆ, ಗಾಂಡೀವ ಧನಸ್ಸು ಕೈಯಿಂದ ಜಾರುತ್ತಿದೆ ಮತ್ತು ನನ್ನ ಚರ್ಮವು ಉರಿಯುತ್ತಿದೆ. ಮತ್ತೆ 30ರಲ್ಲಿ ಏನು ಹೇಳ್ತಾ ಇದ್ದಾರೆ? ನಾಚ ಶಕ್ನೋ ವ್ಯವಸ್ಥಾತುಂ ಭ್ರಮತೀವ ಚ ಮೇ ಮನಃ ನಿಮಿತ್ತಾನಿ ಚ ಪಶ್ಯಾಮಿ ವಿಪರೀತಾನಿ ಕೇಶವ. ಅಂದರೆ ಅನುವಾದ, ಹೇ ಕೇಶವ, ಇಲ್ಲಿ ನಿಲ್ಲುವುದಕ್ಕೂ ನನಗೆ ಆಗುತ್ತಿಲ್ಲ, ನನ್ನನ್ನೇ ನಾನು ಮರೆಯುತ್ತಿದ್ದೇನೆ, ನನ್ನ ಮನಸ್ಸು ಸುತ್ತುತ್ತಿದೆ, ಅಶುಭ ಸೂಚಕ ಶಕುನಗಳೇ ನನಗೆ ಕಾಣಿಸ್ತಾ ಇದೆ. ಅಂದರೆ ಇಲ್ಲಿ ಅರ್ಜುನನ ಮನಸ್ಥಿತಿ ಮತ್ತು ಯಾವ ರೀತಿ ಯುದ್ಧ ಭೂಮಿಯಲ್ಲೂ ಎಲ್ಲರನ್ನ ನೋಡಿದ ತಕ್ಷಣ ಅರ್ಜುನ ಕರುಣಾಮಯನಾಗಿ ತನ್ನ ದೇಹದಲ್ಲಾಗುತ್ತಾ ಇರೋ ಬದಲಾವಣೆಗಳನ್ನ ಈ ಶ್ಲೋಕದಲ್ಲಿ ಅವರು ವಿವರಣೆ ಮಾಡ್ತಾ ಇದ್ದಾರೆ. ಅಂದರೆ ಏನು ಹೇಳ್ತಾ ಇದ್ದಾರೆ? ಬಾಯಿ ಒಣಗ್ತಾ ಇದೆ, ದೇಹ ನಡುಗ್ತಾ ಇದೆ, ಕೈ ಕಾಲುಗಳು ನಡುಗ್ತಾ ಇದೆ, ಕೂದಲು ನಿಮಿರು ನಿಂತಿದೆ, ಗಾಂಡೀವ ಕೈಯಿಂದ ಜಾರ್ತಾ ಇದೆ, ಆಮೇಲೆ ಚರ್ಮ ಸುಡ್ತಾ ಇದೆ, ತನ್ನನ್ನೇ ನಾನು ಮರಿತಾ ಇದ್ದೀನಿ ಗೊಂದಲದಿಂದ ಅನ್ನೋದು 3 ಸಂಕಟಗಳನ್ನು ಇಲ್ಲಿ ಅರ್ಜುನ ಹೇಳ್ತಾ ಇದ್ದಾರೆ. ಈ ಭೌತಿಕ ಪ್ರಪಂಚದಲ್ಲಿ ನಾವು ಕೂಡ ಈ 3 ರೀತಿಯಾದ ದುಃಖಗಳಿಗೆ ಒಳಗಾಗ್ತೀವಿ. ಯಾವುದದು? ಆದಿ ಆತ್ಮಿಕ, ಆದಿ ಭೌತಿಕ ಮತ್ತು ಆದಿ ದೈವಿಕ. ಆದಿ ಆತ್ಮಿಕ ಅಂತ ಹೇಳಿದ್ರೆ ಗಮನ ಇಟ್ಟು ಕೇಳಬೇಕು, ಇವೆಲ್ಲ ಇದರಲ್ಲಿ ಕ್ವಿಝಲ್ಲಿ ಬರ್ತದೆ. ಆದಿ ಆತ್ಮಿಕ ಅಂತ ಹೇಳಿದ್ರೆ ನಮ್ಮದೇ ದೇಹದಿಂದ ಅಥವಾ ನಮ್ಮ ಮನಸ್ಸಿನಿಂದ ಬರೋದು, ಇದು ಆದಿ ಆತ್ಮಿಕ. ಗಮನ ಇಟ್ಟು ಕೇಳಿ. ನಮ್ಮದೇ ದೇಹದಿಂದ ಮತ್ತು ನಮ್ಮ ಮನಸ್ಸಿನಿಂದ ಬರೋ ಕಷ್ಟಗಳನ್ನು ಆದಿ ಆತ್ಮಿಕ ಅಂತ ಹೇಳ್ತೀರಿ. ಆದಿ ಭೌತಿಕ ಅಂತ ಹೇಳಿದ್ರೆ ಬೇರೆ ಒಂದು ಜೀವಿಗಳಿಂದ ನಮಗೆ ಬರೋ ದುಃಖಗಳು. ಬೇರೆ ಜೀವಿಗಳಿಂದ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀರಿ, ಯಾರೋ ಬಂದ್ಬಿಟ್ಟು ಗಾಡಿಯಲ್ಲಿ ಗುದ್ದು ಬಿಡ್ತಾರೆ, ರಸ್ತೆಯಲ್ಲಿ ನೋಡ್ಕೊಂಡು ಹೋಗ್ತಾ ಇರ್ತೀರಿ, ನಾಯಿ ಬಂದು ಕಚ್ಚಿಬಿಡ್ತದೆ, ಸುಮ್ಮನೆ ಇರ್ತೀರಿ, ಪಕ್ಕದ ಮನೆಯವರು ಗಲಾಟೆಗೆ ಬರ್ತಾರೆ. ಇವೆಲ್ಲವೂ ಕೂಡ ಉದಾಹರಣೆ ಆದಿ ಭೌತಿಕ.
ನೆಕ್ಸ್ಟ್ ಇದು ಆದಿ ದೈವಿಕ ಅಂತ ಹೇಳಿದ್ರೆ ಪ್ರಕೃತಿಯಿಂದ, ನೈಸರ್ಗಿಕ ವಿಕೋಪಗಳಿಂದ, ಅದು ಹೆಚ್ಚಿಗೆ ಅತಿವೃಷ್ಟಿ ಇರ್ಬೋದು, ಅನಾವೃಷ್ಟಿ ಇರ್ಬೋದು, ಸುನಾಮಿ ಇರ್ಬೋದು, ಭೂಕಂಪಗಳಿರ್ಬೋದು, ಈ ರೀತಿ ಆದಿ ದೈವಿಕ. ಈ ಮೂರು ರೀತಿಯಾದ ಒಂದು ನಾವೆಲ್ಲರೂ ಪ್ರತಿಯೊಬ್ಬರು ಈ ಮೂರು ರೀತಿಯಾದ ದುಃಖಗಳಿಗೆ ನಾವು ಎಲ್ಲರೂ ಒಳಗಾಗ್ತೀರಿ. ಇಲ್ಲಿ ಅರ್ಜುನನ ಅಡಚಣೆಯಲ್ಲಿ ಆಧ್ಯಾತ್ಮಿಕ ಕ್ಲೇಶದಲ್ಲ, ಆಧ್ಯಾತ್ಮಿಕ ತೊಂದರೆ ಇರಲಿಲ್ಲ, ಅವನ ಸ್ವಂತ ಮನಸ್ಸಿನಿಂದ ಬಂದಿದ್ದು. ಭಗವಂತನ ಇದಲ್ಲ. ಇಲ್ಲಿ ಅರ್ಜುನನಿಗೆ ಆಗ್ತಾ ಇರೋದು ಯಾವುದು? ಆಧ್ಯಾತ್ಮಿಕದಲ್ಲ, ಆದಿ ಭೌತಿಕ, ಅಂದರೆ ಬೇರೊಬ್ಬರಿಂದ ಬಂದಿದ್ದು. ಓಕೆ, ನಾನು ಅದಕ್ಕೆ ಇದನ್ನು ಪ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ, ಇವೆಲ್ಲ ಕ್ವಿಝಲ್ಲಿ ಬರೋದು, ಗಮನ ಇಟ್ಟು ಕೇಳಿ. ಓಕೆ, ಅರ್ಜುನನಿಗೆ ಬರ್ತಾ ಇರೋದು ಆಧ್ಯಾತ್ಮಿಕ, ಸ್ವಂತ ಮನಸ್ಸಿನಿಂದ ಅಲ್ಲ, ಆದಿ ಭೌತಿಕ, ಬೇರೊಬ್ಬರಿಂದ. ಆಮೇಲೆ ಎರಡನೇದಾಗಿ ಅರ್ಜುನನ ಕರುಣೆಗೆ 3 ಕಾರಣಗಳನ್ನು ಇಲ್ಲಿ ಅರ್ಜುನ ಹೇಳ್ತಾ ಇದ್ದಾರೆ. ಅದನ್ನು ನಾವು 32ರಿಂದ 35ನೇ ಶ್ಲೋಕದಲ್ಲಿ ನಾವು ನೋಡ್ಬೋದು. 32ರಿಂದ 35ನೇ ಶ್ಲೋಕದಲ್ಲಿ ನಾವು ನೋಡ್ಬೋದು. ಏನು? ಅರ್ಜುನನ ಕರುಣೆಗೆ 3 ಕಾರಣಗಳನ್ನು. ಭಗವದ್ಗೀತೆ ತಗೊಳ್ಳಿ, ನೋಡಿ. ಕಿಮ್ನೋ ರಾಜ್ಯೇನ ಗೋವಿಂದ ಕಿಂ ಭೋಗೈರ್ಜಿ ವಿತೇನವ ಯೇಷಾಮರ್ಥೆ ಕಾಂಕ್ಷಿತಂ ನೋ ರಾಜ್ಯಂ ಭೋಗ ಸುಖಾನಿ ಚ ತ ಇಮೇ ಅವಸ್ಥಿತ ಯುದ್ಧೇ ಪ್ರಾಣಾಂಸ್ತ್ಯಕ್ತ್ವಾ ಧನಾನಿ ಚ ಆಚಾರ್ಯ ಪಿತರ ಪುತ್ರಾಸ್ತತೈವ ಚ ಪಿತಾಮಹ ಮಾತುಲ ಶ್ವಶುರ ಪೌತ್ರ ಶಾಲ್ಯ ಸಂಬಂಧಿನ ಸ್ತತ ಏತಾನ್ನ ಹಂತುಮಿಚ್ಛಾಮಿ ನತೋಪಿ ಮಧುಸೂದನ ಅಪಿ ತ್ರೈಲೋಕ್ಯರಾಜಸ್ಯ ಹೇತೋ ಕಿಮ್ನೋ ಮಹೀಕೃತೆ ನಿಹತ್ಯ ಧಾರ್ತರಾಷ್ಟ್ರಾನ್ನ ಕ ಪ್ರೀತಿ ಸ್ವಸ್ಯ ಅರ್ಜುನ. ಇಲ್ಲಿ ಮೊದಲ ಕಾರಣವನ್ನ 32ರಿಂದ 35 ಶ್ಲೋಕದಲ್ಲಿ ನಾವು ನೋಡ್ಬೋದು. ಅರ್ಜುನನಿಗೆ 3 ಕಾರಣವನ್ನ ಕೊಡ್ತಾ ಇದ್ದಾರೆ ಅರ್ಜುನನ ಕರುಣೆಗೆ. ಅದರಲ್ಲಿ ಮೊದಲನೇ ಕಾರಣವನ್ನ ಈ 32ರಿಂದ 35ನೇ ಶ್ಲೋಕದಲ್ಲಿ ನಾವು ನೋಡೋದು. ಅಂದರೆ ಅರ್ಜುನ ಹೇಳ್ತಾ ಇದ್ದಾರೆ, ತನ್ನ ಸ್ವಂತ ಕುಟುಂಬ ಸದಸ್ಯರು, ಸಂಬಂಧಿಕರು, ಸ್ನೇಹಿತರು, ಆಮೇಲೆ ನನ್ನ ಗುರುಗಳು, ಇವರೆಲ್ಲರನ್ನು ಕೊಂದು ಯಾವುದೇ ಆನಂದವನ್ನು ನಾನು ಪಡೆಯೋದಿಲ್ಲ ಅನ್ನೋದನ್ನು ಇಲ್ಲಿ ಅರ್ಜುನ ಹೇಳ್ತಾ ಇದ್ದಾರೆ ಈ ಒಂದು 3 ಶ್ಲೋಕದಲ್ಲಿ. ಮತ್ತು 36ನೇ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ? 36ನೇ ಶ್ಲೋಕದಲ್ಲಿ ಪಾಪಮೇವಾಶ್ರಯೇದಾಸ್ಮನ್ ಹತ್ವೈ ತಾನಾತತಾಯಿನಃ ತಸ್ಮಾನ್ಹಾರ್ಹ ವಯಂ ಅಂತುಂ ಧಾರ್ತರಾಷ್ಟ್ರಾನ್ ಸಾ ಬಾಂಧವಾನ್ ಸ್ವಜನಂ ಹಿ ಕಥಂ ಹತ್ವಾ ಸುಖೀನಃ ಸ್ಯಾಮ ಮಾಧವ. ಅಂದರೆ ಅರ್ಜುನ ಹೇಳ್ತಾ 2ನೇ ಕಾರಣವನ್ನು ಕೊಡ್ತಾ ಇದ್ದಾರೆ ಕರುಣಾಮಯನಿಗೆ. ಏನದು? ಪಾಪವು ಅವರನ್ನು ಕೊಲ್ಲುವ ಮೂಲಕ, ಅಂದರೆ ಏನೇಳ್ತದೆ, ಇಂತಹ ಆಕ್ರಮಣಕಾರರನ್ನು ಕೊಂದರೆ ನಮಗೆ ಪಾಪವೇ ಘಟಿಸುತ್ತದೆ. ಆದ್ದರಿಂದ ಧೃತರಾಷ್ಟ್ರನ ಮಕ್ಕಳನ್ನು, ನಮ್ಮ ಸ್ನೇಹಿತರನ್ನು ನಾವು ಕೊಲ್ಲುವುದು ಸರಿಯಲ್ಲ. ಭಾಗ್ಯದೇವತೆಯಾದ ಪತಿಯಾದ ಮಾಧವನೇ, ನಮ್ಮ ಬಂಧುಗಳನ್ನೇ ಕೊಂದು ನಾವು ಏನನ್ನು ಪಡೆಯುತ್ತೇವೆ? ನಾವು ಸುಖವಾಗಿರಲು ಹೇಗೆ ಸಾಧ್ಯ? ಇಲ್ಲಿ ಆಕ್ಚುಲಿ ಅರ್ಜುನನಿಗೆ ಯಾವುದೇ ರೀತಿಯ ಪಾಪ ಇಲ್ಲ. ಯುದ್ಧ ಮಾಡೋದ್ರಿಂದ ಅರ್ಜುನನಿಗೆ ಯಾವುದೇ ರೀತಿಯ ಪಾಪ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಪಾಪ ಇಲ್ಲ ಅಂತ ಹೇಳಿದ್ರೆ, ಶಾಸ್ತ್ರಗಳ ಪ್ರಕಾರ 6 ರೀತಿಯ ಜನರನ್ನು ಕೊಂದರೆ ಯಾವುದೇ ರೀತಿಯ ಪಾಪ ಇಲ್ಲ. 6 ರೀತಿಯ ಜನಗಳನ್ನು ಕೊಂದರೆ ಯಾವುದೇ ರೀತಿಯ ಪಾಪ ಇಲ್ಲ ಅಂತ ಶಾಸ್ತ್ರ ಹೇಳ್ತದೆ. ಹಾಗಿರುವಾಗ ಅರ್ಜುನನಿಗೆ ಇದರಿಂದ ಪಾಪ ಬರೋ ಪ್ರಶ್ನೆ ಬರೋದೇ ಇಲ್ಲ. ಯಾರದು 6 ಜನ? ನಮ್ಮ ಮನೆಗೆ ಬೆಂಕಿ ಇಡೋರು ಮೊದಲನೇವರು. ಎರಡನೇದು, ನಮ್ಮ ಆಹಾರವನ್ನು ಅದರಲ್ಲಿ ವಿಷವನ್ನು ಬೆರೆಸೋರು. ಆಮೇಲೆ ಮೂರನೇದು, ನಮ್ಮನ್ನು ಕೊಲ್ಲುವ ಉದ್ದೇಶದಿಂದ ಆಯುಧವನ್ನು ಬಳಸುವವರು. ನಾಲ್ಕನೇದು, ನಮ್ಮ ನೆಲವನ್ನು, ನಮಗೆ ಸೇರಿದ ಭೂಮಿಯನ್ನು ವಂಚನೆ ಮಾಡಿ ಅದನ್ನು ನಮ್ಮಂದರಿಂದ ಅಪಹರಿಸ್ಕೊಳ್ಳೋದು. ಐದನೇದು, ನಮ್ಮ ಹಣವನ್ನು, ನಮ್ಮ ಸ್ವಂತ ಹಣವನ್ನು ಲೂಟಿ ಮಾಡೋದು. ಆರನೇದು, ಬೇರೊಬ್ಬರ ಪತ್ನಿಯನ್ನು ಅಪಹರಿಸೋದು. ಇದು 6
ಬಹಳ. ಈ 6 ತಪ್ಪುಗಳನ್ನು ಯಾರು ಮಾಡ್ತಾರೋ ಅವರನ್ನು ಕೊಲ್ಲೋದ್ರಿಂದ ಪಾಪ ಇಲ್ಲ ಅಂತ ಶಾಸ್ತ್ರಗಳು ಹೇಳ್ತದೆ. ಬಟ್ ಹಾಗಂತ ಈಗ ನಾವು ಕೊಲ್ಲಕ್ಕಾಗೋದಿಲ್ಲ. ಈಗ ಶಾಸ್ತ್ರದ ಪ್ರಕಾರ ನಮ್ಮ ಇದು ನಡೀತಾ ಇಲ್ಲ, ರಾಜ್ಯಾಂಗದ ಕಾರ್ಯಾಂಗದ ಪ್ರಕಾರ ನಡೀತಾ ಇದೆ ಇಲ್ಲಿ. ಬಟ್ ಶಾಸ್ತ್ರದಲ್ಲಿ 6 ಜನರನ್ನು ಕೊಂದರೆ ಪಾಪ ಇಲ್ಲ ಅಂತ. ಅದರಿಂದ ಅರ್ಜುನನಿಗೆ ಯಾವುದೇ ರೀತಿಯ ಪಾಪ ಬರೋದಿಲ್ಲ. ಅರ್ಜುನ ಭಯ ಪಡೋದಕ್ಕೆ, ಪಾಪದ ಪ್ರಶ್ನೆ ಪಡೋದಕ್ಕೆ ಇಲ್ಲಿ ಅವಶ್ಯಕತೆ ಇಲ್ಲವೇ ಇಲ್ಲ. ಆದರೆ ಅರ್ಜುನ ಬೇರೆ ಒಂದು ಈ ಕರುಣೆಯಿಂದ ಏನು ಮಾಡ್ತಾ ಇದ್ದಾರೆ, ಇದನ್ನು ಹೇಳ್ತಾ ಇದ್ದಾರೆ. ಮತ್ತು 39-40ನೇ ಶ್ಲೋಕದಲ್ಲಿ 3ನೇ ಕಾರಣ ಅಂದರೆ ಅರ್ಜುನನ ಕರುಣೆಗೆ 3ನೇ ಕಾರಣವನ್ನು 39 ಮತ್ತು 40ನೇ ಶ್ಲೋಕದಲ್ಲಿ ನೋಡ್ಬೋದು. ಕುಲಕ್ಷಯೇ ಪ್ರಣಶ್ಯಂತಿ ಕುಲಧರ್ಮ ಸನಾತನಃ ಧರ್ಮೇ ನಷ್ಟೇ ಕುಲಂ ಕೃಷ್ಣಮ ಮಧರ್ಮೋ ಅಭಿ ಭವತ್ಯುತ. ಅಂದರೆ ಅನುವಾದ, ಕುಲಕ್ಷಯವಾದರೆ ಸನಾತನವಾದ ಕುಲಧರ್ಮವು ನಾಶವಾಗುತ್ತದೆ, ಧರ್ಮವು ನಷ್ಟವಾದರೆ ಕುಟುಂಬದಲ್ಲಿ ಉಳಿದ ಭಾಗವು ಅಧರ್ಮದ ವಶವಾಗುತ್ತದೆ. 40ನೇ ಶ್ಲೋಕದಲ್ಲಿ ಅಧರ್ಮ ಬಿ ಭವಾತ್ ಕೃಷ್ಣ ಪ್ರದುಷ್ಯಂತಿ ಕುಲಸ್ತ್ರೀಯ ಸ್ತ್ರೀಷು ದುಷ್ಟಾಸು ವಾರ್ಷ್ಣೇಯ ಜಾಯತೆ ವರ್ಣಸಂಕರ. ಅಂದರೆ ಏನು ಹೇಳ್ತಾ ಇದ್ದಾರೆ ಇಲ್ಲಿ, ಹೇ ಕೃಷ್ಣ, ಕುಟುಂಬದಲ್ಲಿ ಅಧರ್ಮವು ಪ್ರಧಾನವಾದಾಗ ಕುಲಸ್ತ್ರೀಯರು ನೀತಿಭ್ರಷ್ಟರಾಗಿ ಅನಿಷ್ಟ ಸಂತಾನ ಸೃಷ್ಟಿಯಾಗುತ್ತದೆ. ಅಂದರೆ ಇಲ್ಲಿ 3ನೇ ಕಾರಣವನ್ನು ಏನು ಹೇಳ್ತಾ ಇದ್ದಾರೆ ಕೃಷ್ಣ ಇಲ್ಲಿ, ಅರ್ಜುನ, ರಾಜವಂಶದ ನಾಶದೊಂದಿಗೆ ಕುಟುಂಬ ಸಂಪ್ರದಾಯವು ನಾಶವಾಗುತ್ತದೆ. ಆ ರೀತಿ ನಾಶವಾದಾಗ ಕುಟುಂಬ ಸದಸ್ಯರು ಏನು ಮಾಡ್ತಾರೆ, ಅಧರ್ಮದಲ್ಲಿ ತೊಡಗ್ತಾರೆ. ಆ ರೀತಿ ಅಧರ್ಮದಲ್ಲಿ ತೊಡಗಿದಾಗ ಮಹಿಳೆಯರು ಅಂದರೆ ಕುಲದ ಮಹಿಳೆಯರು ಏನು ಮಾಡ್ತಾರೆ, ಕಲುಷಿತರಾಗ್ತಾರೆ. ಅವರು ಕಲುಷಿತರಾದಾಗ ಅನಿಷ್ಟವಾದ ಸಂತಾನಗಳ ಉತ್ಪತ್ತಿ ಆಗ್ತದೆ ಅಂತ ಇಲ್ಲಿ ಇದರಲ್ಲಿ ಶ್ಲೋಕದಲ್ಲಿ ಅರ್ಜುನ ಈ ರೀತಿ 3 ರೀತಿಯಾದ ಕರುಣೆಗೆ 3 ಕಾರಣಗಳನ್ನು ನಾವು ಕೊಡ್ತಾರೆ, ನಾವು ನೋಡ್ಬೋದು. 36ನೇ ಶ್ಲೋಕ 35, 32ರಿಂದ 35 ಮತ್ತು 36 ಮತ್ತು 39ರಿಂದ 40. ಈಗ ಪೂರ್ತಿಯಾಗಿ ನಾವು ಈ ಮೊದಲನೇ ಅಧ್ಯಾಯದ ಒಂದು ಸಂಕ್ಷಿಪ್ತ ವಿವರಣೆ ನಾವು ನೋಡಬೇಕು ಅಂತ ಹೇಳಿದ್ರೆ, ಇಲ್ಲಿ ಒಂದು ರೀತಿಯಾದ ಭಯ, ಸಂದೇಹ, ಅಭದ್ರತೆ, ಆಮೇಲೆ ಸಂತೋಷದ ಒಂದು ಕೊರತೆ, ಈ ಎಲ್ಲ ಈಗ ನಾವು ಇದರಲ್ಲಿ ನೋಡಿದ ಅದೇ ಅಲ್ವಾ. ಒಂದು ರೀತಿ ಭಯ ಇತ್ತು, ಅಭದ್ರತೆ ಇತ್ತು, ಅಸಂತೋಷ ಇತ್ತು, ಆಮೇಲೆ ಸಂದೇಹ, ಇದೆಲ್ಲವೂ ಇತ್ತು ನಾವು ನೋಡಿದ್ರಿ, ಹೌದಲ್ವಾ. ಆದರೆ ಇವೆಲ್ಲವೂ ಧೃತರಾಷ್ಟ್ರ ಮತ್ತು ದುರ್ಯೋಧನಿಗೆ ಮಾತ್ರ ಇತ್ತಾ? ಇಲ್ಲ, ಇವೆಲ್ಲವೂ ಕೂಡ ನಮ್ಮೊಳಗೆ ಕೂಡ ಇದೆ, ನಮ್ಮೆಲ್ಲರಲ್ಲೂ ಕೂಡ, ನಮಗೆಲ್ಲರಿಗೂ ಇದೆ ತಾನೆ. ಭಯ ಅನ್ನೋದಿದ್ದೇ ಇದೆ, ಹೌದಲ್ವ. ಸಂದೇಹ ಅನ್ನೋದಿದ್ದೇ ಇದೆ, ಅಭದ್ರತೆ ಕಾಡ್ತಾ ಇದೆ ನಮ್ಮನ್ನೆಲ್ಲ, ಸಂತೋಷದ ಕೊರತೆ ಇದೆ ನಮಗೆಲ್ಲರಿಗೂ ಬೇಕಾಗಿರೋದು ಆನಂದ, ಸಂತೋಷ, ಬಟ್ ಅದ್ರ ಕೊರತೆ ಇದೆ. ಹಾಗಾದ್ರೆ ಇದು ಈ ಮೊದಲನೇ ಅಧ್ಯಾಯದ ಪ್ರಕಾರ ಧೃತರಾಷ್ಟ್ರ ಮತ್ತು ದುರ್ಯೋಧನಿಗೆ ಮಾತ್ರನಾ? ಇಲ್ಲ, ನಮ್ಮೆಲ್ಲರಲ್ಲೂ ಕೂಡ ಇದೆಲ್ಲ ಕಾಣ್ತಾ ಇದೆ. ಹಾಗಾದ್ರೆ ನಾವೇನು ಮಾಡಬೇಕು? ಇದೇ ರೀತಿ ಅರ್ಜುನ ಕೃಷ್ಣನಿಗೆ ಶರಣಾಗತರಾಗಿ ಭಗವಂತನ ಒಂದು ಆಶ್ರಯವನ್ನು ತಗೊಂಡು ಅದನ್ನು ಪರಿಹರಿಸ್ಕೊಂಡ್ಬಿಟ್ರು. ಹಾಗಾದ್ರೆ ನಾವೇನು ಮಾಡಬೇಕು? ನಾವು ಕೂಡ ಏನು ಮಾಡಬೇಕು? ಭಗವಂತನ ಆಶ್ರಯವನ್ನು ತಗೋಬೇಕು. ಭಗವಂತನ ಆಶ್ರಯವನ್ನು ಯಾವ ರೀತಿ ತಗೋಬೇಕು ನಾವು? ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅನ್ನೋ ಮಹಾಮಂತ್ರವನ್ನು, ಭಗವಂತನ ಪವಿತ್ರ ನಾಮವನ್ನು ಜಪ ಮಾಡ್ತಾ 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 ಏನಾಗ್ತದೆ, ನಮ್ಮಲ್ಲಿ ಆ ಗುಣಗಳು ಆಟೋಮೆಟಿಕ್ಕಾಗಿ ಬೆಳೆಯೋಕ್ಕೆ ಶುರು ಮಾಡ್ತವೆ. ಯಾಕಂದರೆ ನಮ್ಮೆಲ್ಲರಲ್ಲೂ ಕೂಡ ಈ ಅಭದ್ರತೆ ಅನ್ನೋದಿದೆ, ಭಯ ಅನ್ನೋದಿದೆ, ಸಂದೇಹ ಅನ್ನೋದಿದೆ. ಸಂತೋಷಕ್ಕೋಸ್ಕರ ನಾವೆಲ್ಲರೂ ಪ್ರಯತ್ನ ಪಡ್ತಾ ಇದ್ದೀರಿ, ಸಂತೋಷ ಬೇಕು ಅಂತ, ಎಲ್ಲಿಂದಾದರೂ ನಮಗೆ ನಿಜವಾದ ಸಂತೋಷ ಸಿಗ್ಬೋದು ಅಂತ. ಬಟ್ ಕಲಿಯುಗದಲ್ಲಿ ಈ ಭೌತಿಕ ಪ್ರಪಂಚದಲ್ಲಿ ಇದು ಯಾವುದು ನಮಗೆ ಸಿಗಲ್ಲ, ಎಲ್ಲವೂ ಕೂಡ ತಾತ್ಕಾಲಿಕವಾದದ್ದು. ಹಾಗೆ ನಿರಂತರವಾಗಿ ಇದರಿಂದ
ಇದೆಲ್ಲದಿಂದ ನಾವು ಆಚೆ ಬರಬೇಕಂದ್ರೆ ಏನು ಮಾಡಬೇಕು? ನಮ್ಮ ಮನಸ್ಸಿನಲ್ಲಿ ಒಳ್ಳೆ ಗುಣ ಬರಬೇಕು. ಆ ಒಳ್ಳೆ ಗುಣ ಯಾವ ರೀತಿ ಬರ್ತದೆ? ನಮ್ಮೆಲ್ಲರಲ್ಲೂ ಕಾಮ, ಕರ್ಮ, ಲೋಭ, ಮೋಹ, ಮದ, ಮಾತ್ಸರ್ಯ ಅನ್ನೋ 6 ಅಸುರರು, ಕೆಟ್ಟ ಒಂದು ಶಕ್ತಿ ನಮ್ಮೆಲ್ಲರ ಮನಸ್ಸಿನಲ್ಲೂ ಇದೆ. ಹಾಗೆ ಅದರಿಂದ ಆಚೆ ಬರಲಿಕ್ಕೆ ಸುಲಭವಾದ ಮಾರ್ಗ ಕಲಿಯುಗದಲ್ಲಿ ಭಗವಂತನ ಪವಿತ್ರ ನಾಮ, ಹರಿನಾಮ ಸ್ಮರಣೆ. ಹರಿನಾಮ ಸ್ಮರಣೆಯನ್ನು ದಿನಾಲೂ ನಾವು ಅಟ್ಲೀಸ್ಟ್ ಕೊನೆಯ ಪಕ್ಷ ಹೊಸಬರು 108 ಸಲ, 10 ರಿಂದ 12 ನಿಮಿಷ ಸಾಕು. ಒಂದು ದಿವಸಕ್ಕೆ 10 ರಿಂದ 12 ನಿಮಿಷ ನೀವು 108 ಸರಿ ಭಗವಂತನ ಪವಿತ್ರ ನಾಮವನ್ನು ಜಪ ಮಾಡ್ತಾ 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 ಏನಾಗ್ತದೆ? ನಮ್ಮ ಹೃದಯದಲ್ಲಿರುವ ಕೊಳಕುಗಳು, ನಮ್ಮ ಹೃದಯದಲ್ಲಿರುವ ಅಭದ್ರತೆಗಳು, ನಮ್ಮ ಮನಸ್ಸಿನಲ್ಲಿರುವ ಸಂದೇಹ, ಅಸಂತೋಷ, ನಿಜವಾದ ಸಂತೋಷ ಇವೆಲ್ಲವೂ ಕೂಡ ನಮಗೆ ಸಿಗ್ತದೆ. ಹೊರಗಡೆ ಹುಡುಕೋ ಅವಶ್ಯಕತೆ ಇಲ್ಲ. ನಮ್ಮ ಒಳಗಡೆನೇ ಇದೆ. ನಾವು ಹೋದ್ವಾರ ಹೇಳಿದಂಗೆ ನಮ್ಮ ಒಳಗಡೆನೇ ಎಲ್ಲವೂ ಇದೆ. ಅದನ್ನು ಆಚೆ ತೆಗಿಬೇಕು. ತೆಗೆಯೋದ್ರ ದಾರಿ ಯಾವುದು? ಭಗವಂತನ ಪವಿತ್ರ ನಾಮ. ಯಾಕೆ ನಮಗೆ ಇದೆಲ್ಲ ಕಾಡ್ತಾ ಇದೆ ಅಂತ ಹೇಳಿದ್ರೆ, ಭಗವಂತನ ಜೊತೆ ಆ ಸಂಬಂಧವನ್ನು ಕಳ್ಕೊಂಡ್ಬಿಟ್ಟಿದ್ದೀರಿ ನಾವು. ಯಾವಾಗ ಭಗವಂತನ ಈ ಹರಿನಾಮ ಸ್ಮರಣೆಯನ್ನು ನಾವು ಮಾಡಕ್ಕೆ ಶುರು ಮಾಡ್ತಿರೋ, ಆತ್ಮಕ್ಕೆ ಪರಮಾತ್ಮನ ಜೊತೆ ಆ ಸಂಪರ್ಕ ಏರ್ಪಡ್ತದೆ. ಆಗ ನಾವು ದಿನಾಲೂ ಈ ಮಹಾಮಂತ್ರವನ್ನು ಜಪ ಮಾಡ್ತಾ ಇದ್ರೆ ಏನಾಗ್ತದೆ? ಸ್ವಲ್ಪವಾಗಿ ನಮ್ಮ ಮನಸ್ಸು ಪರಿಶುದ್ಧವಾಗ್ತದೆ. ಆ ಪರಿಶುದ್ಧ ಆದಾಗ ನಮ್ಮಲ್ಲಿ ನಿಜವಾಗ್ಲೂ ಅಭದ್ರತೆ ಅನ್ನೋದಿರೋದಿಲ್ಲ, ಭಯ ಅನ್ನೋದಿರೋದಿಲ್ಲ, ಸಂದೇಹ ಅನ್ನೋದಿರೋದಿಲ್ಲ. ದುರ್ಯೋಧನ, ಧೃತರಾಷ್ಟ್ರ ಮಾಡಿದಾಗೆ ಬೇರೆಯವರ ಒಂದು ವಸ್ತುಗಳ ಮೇಲೆ ನಮಗೆ ವ್ಯಾಮೋಹ ಬರೋದಿಲ್ಲ. ಆಮೇಲೆ ನಿಜವಾದ ಸಂತೋಷವನ್ನು ನಾವು ಅನುಭವಿಸ್ಬೋದು. ಈ ಅನುಭವಿಸೋದಕ್ಕೆ ಸುಲಭವಾದ ಮಾರ್ಗ ಹರೇ ಕೃಷ್ಣ ಮಹಾಮಂತ್ರ. ಎಲ್ಲರೂ ದಯವಿಟ್ಟು ಮನೆಯಲ್ಲಿ ಅಟ್ಲೀಸ್ಟ್ 108, ಕೊನೆಯ ಪಕ್ಷ 108 ಸಲ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡಿ. ಆ ಗ್ರೂಪಲ್ಲಿ ನಾವು ಅದರಲ್ಲಿ ಹಾಕಿದ್ದೀರಿ, ಅದನ್ನು ನೋಡ್ಕೊಂಡು ಕೂಡ ನೀವು ಜಪ ಮಾಡ್ಬೋದು. ಕೊನೆ 10 ರಿಂದ 12 ನಿಮಿಷ. ಓಕೆ, ಆ ಮಾಡೋದ್ರ ಮುಖಾಂತರ ಯಾವ ರೀತಿ ಧೃತರಾಷ್ಟ್ರನ ಮತ್ತು ದುರ್ಯೋಧನನ ಮಾನಸಿಕ ಪರಿಸ್ಥಿತಿ ಯಾವ ರೀತಿಯೋ ಅವೆಲ್ಲೂ ಮಾನಸಿಕ ಪರಿಸ್ಥಿತಿ ನಮ್ಮಲ್ಲೂ ಇದೆ. ಅದರಿಂದ ಸುಲಭವಾಗಿ ನಾವು ಆಚೆ ಬರ್ಬೋದು, ಜೀವನದಲ್ಲಿ ಆನಂದವಾಗಿ ನಾವು ಇರ್ಬೋದು. ಇದು ಮೊದಲನೇ ಅಧ್ಯಾಯದ ಸಾರಾಂಶ. ಮುಂದಿನ ವಾರ ನಾವು 2ನೇ ಅಧ್ಯಾಯಕ್ಕೆ ಹೋಗೋಣ. ಅದರಲ್ಲಿ ಈ ಮೊದಲನೇ ಅಧ್ಯಾಯದಲ್ಲಿ ನಿಮಗೆಲ್ಲರಿಗೂ ಆ ಗ್ರೂಪಲ್ಲಿ ನಿಮಗೆ ನೀವು ಓಪನ್ ಮಾಡಿದ್ರೆ ಅದರಲ್ಲಿ ಕ್ವಿಜ್ ಇರ್ತದೆ. 10 ಪ್ರಶ್ನೆಗಳಿರ್ತದೆ. 10 ಪ್ರಶ್ನೆಗೆ 4 ಆನ್ಸರ್ ಅದರಲ್ಲೇ ಕೊಟ್ಟಿರ್ತದೆ. ಅದರಲ್ಲಿ ನೀವು ಟಿಕ್ ಮಾಡಬೇಕು. ಕರೆಕ್ಟ್ ಆನ್ಸರ್ ಯಾವುದು ಅಂತ ಟಿಕ್ ಮಾಡಬೇಕು ಅಷ್ಟೇ. ನೀವು ಟಿಕ್ ಮಾಡಿ ಅದಕ್ಕೆ ನೀವು ಸೆಂಡ್ ಮಾಡಿದ್ರೆ ಸಾಕು. ಫಸ್ಟಲ್ಲಿ ನಿಮ್ಮ ಹೆಸರು ಕೊಡಬೇಕು, ಆಮೇಲೆ ನಿಮ್ಮ ಮೊಬೈಲ್ ನಂಬರ್ ಕೊಟ್ಟು, ಆವಾಗ ನಿಮಗೆ ಪ್ರಶ್ನೆಗಳು ಬರ್ತದೆ. 10 ಪ್ರಶ್ನೆಗಳು ಬರ್ತದೆ. ಆನ್ಸರು ಅದರಲ್ಲಿ ಕೊಟ್ಟಿದೆ. ನೀವು ಅದನ್ನು ಕರೆಕ್ಟ್ ಆನ್ಸರ್ ಕ್ಲಿಕ್ ಮಾಡ್ಬೋದು. ಆಮೇಲೆ ಮಾಡಿ ಸೆಂಡ್ ಮಾಡ್ಬೋದು. ನಿಮ್ಮ ಸ್ಕೋರನ್ನು, ಮಾರ್ಕ್ಸನ್ನು ನೀವೇ ನೋಡ್ಬೋದು ಲಾಸ್ಟಲ್ಲಿ. ಅದರಲ್ಲಿ ಗೊತ್ತಾಗ್ತದೆ ನಿಮಗೆ ಎಷ್ಟು ಸ್ಕೋರ್ ಬಂದಿದೆ, ಎಷ್ಟು ತಪ್ಪು ಮಾಡಿದ್ದೀರಾ, ಸರಿಯಾದ ಆನ್ಸರ್ ಯಾವುದು, ಪ್ರತಿಯೊಂದು ಅದರಲ್ಲೇ ಇರ್ತದೆ. ಒಳ್ಳೆ ಒಂದು ಇದು ನಿಮಗೆ 18 ವಾರಕ್ಕೆ. ಆಗ ನಾವೆಲ್ಲರೂ ಮನೆಯಲ್ಲಿ ಈಗ ಹೋದ ವಾರದಿಂದ ಈ ವಾರದವರೆಗೂ ಯಾರ್ಯಾರು ಜಪ ಮಾಡಿದ್ದೀರಾ ಮನೆಯಲ್ಲಿ ದಿನಾಲು? ಹೊಸಬ್ರು ಹೋದ ವಾರ ಕ್ಲಾಸಲ್ಲಿ ಹೇಳಿದೆ ಹರಿನಾಮ ಜಪ ಮಾಡಿ ಅಂತ, ಗ್ರೂಪಲ್ಲೂ ಹಾಕಿದ್ರಿ. ಯಾರ್ಯಾರು ಮಾಡ್ತಾ ಇದ್ದೀರಾ? ಓಕೆ, ಯಾರ್ಯಾರು ಮಾಡಲಿಲ್ಲ, ಇನ್ನೂ ಶುರು ಮಾಡಲಿಲ್ಲ? ಹೊಸಬ್ರು ಯಾರ್ಯಾರು ಶುರು ಮಾಡಲಿಲ್ಲ? ಓಕೆ, ದಯವಿಟ್ಟು ನಾಮ ಜಪ ಹೇಳಿ. ಇದಕ್ಕೆ ಯಾವುದೇ ರೀತಿಯಾದ ನೀತಿ ನಿಯಮ ನಿರ್ಬಂಧಗಳು ಇಲ್ಲ. ಯಾವ ಸಮಯದಲ್ಲಿ ಬೇಕಾದರೂ ನೀವು ಭಗವಂತನ ನಾಮವನ್ನು ಜಪ ಮಾಡ್ಬೋದು. ಹಿ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅನ್ನೋ ಈ ಪವಿತ್ರ ನಾಮವನ್ನು ಜಪ ಮಾಡಿ. ನೀವೊಂದು ಕೆಲಸ ಮಾಡಿ, 3 ತಿಂಗಳು ಜಪ ಮಾಡಿ. ನಿಮಗೆ ಭಗವದ್ಗೀತೆ ಮುಂದೆ ಇಟ್ಕೊಂಡು ಭಗವಂತನ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, 3 ರಿಂದ 4 ತಿಂಗಳು ಈ ನಾಮವನ್ನು ನೀವು ಜಪ ಮಾಡಿ. ನಿಮ್ಮಲ್ಲಿ ಬದಲಾವಣೆ ಆಗಲಿಲ್ಲ, ಬಿಟ್ಬಿಡಿ. ನೀವು ಮತ್ತೆ ಜಪ ಮಾಡೋಕ್ಕೆ ಹೋಗಬೇಡಿ, ಮಾಡಲೇಬೇಡಿ. 3 ರಿಂದ 4 ತಿಂಗಳು ಸಿನ್ಸಿಯರ್ ಆಗಿ ಈ ನಾಮವನ್ನು ಜಪ ಮಾಡಿ. ನಿಮ್ಮ ಜೀವನದಲ್ಲಿ, ನಿಮ್ಮ ದೈಹಿಕವಾಗಿ, ಮಾನಸಿಕವಾಗಿ, ನಿಮ್ಮ ಮನೆಯಲ್ಲಿ ಬದಲಾವಣೆ ಆಗಲಿಲ್ಲ ಅಂತ ಹೇಳಿದ್ರೆ ನಾವಿಲ್ಲಿ ಕೂತ್ಕೊಂಡು ಈ ಭಗವದ್ಗೀತೆ ಕ್ಲಾಸ್ ಮಾಡೋದೇ ಬಿಟ್ಟು ಬಿಡ್ತೀವಿ. ಇದು ಭಗವದ್ಗೀತೆ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದಾರೆ. ಪವಿತ್ರವಾದ ಮಂತ್ರ ಇದು. ನಾವು ಸುಮ್ಮನೆ ಹೇಳ್ಕೊಡೋದ್ರಿಂದ ನೀವು ಅದನ್ನು ಹೇಳ್ತಾ ಇದ್ದಾರೆ ಬಿಡಪ್ಪ ಅಂತ ತಿಳ್ಕೊಂಡಿದ್ದೀರಿ. ಇದು ಪವಿತ್ರವಾದ ಮಂತ್ರ, ಮಹಾಮಂತ್ರ. ನೀವು ಮನೆಯಲ್ಲಿ ಟ್ರೈ ಮಾಡಿ.
ಕೊನೆಯ ಪಕ್ಷ ಇಲ್ಲಿ ಸುಮಾರು ಜನ ಹಳಬರಿದ್ದಾರೆ, ಅವ್ರನ್ನೆಲ್ಲ ಕೇಳಿ ನೋಡಿ ಬೇಕಾದ್ರೆ ಅನುಭವ ಹೇಗಿದೆ ಅಂತ. ಮನೆಯಲ್ಲಿರೋ ಕೆಟ್ಟ, ಈಗ ಮನೆಯಲ್ಲಿ ಬಹಳ ಜನ ನೋಡ್ಬೋದು, ಕೆಟ್ಟ ಒಂದು ಗಾಳಿ ಅಂತ ಏನೇನು ಹೇಳ್ತಿರಲ್ಲ, ಮನೆಯಲ್ಲಿ ಬಹಳ ಒಂದು ರೀತಿ ಭಯದ ವಾತಾವರಣ ಇರ್ಬೋದು, ನಿಮ್ಮ ಜೀವನದಲ್ಲಿರ್ಬೋದು, ಎಲ್ಲದಕ್ಕೂ ಸುಲಭವಾದ ಪರಿಹಾರ, ₹1 ಖರ್ಚಿಲ್ದಿರ ಪರಿಹಾರ ಹರೇ ಕೃಷ್ಣ ಮಹಾಮಂತ್ರ. ಅದಕ್ಕೆ ಇದನ್ನು ಮಹಾಮಂತ್ರ ಅಂತ ಹೇಳೋದು. ಜಪ ಮಾಡಿ 3 ರಿಂದ 4 ತಿಂಗಳು ಜಪ ಮಾಡಿ. ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗಲಿಲ್ವಾ, ಬಿಟ್ಟುಬಿಡಿ, ನೀವು ಮಾಡಬೇಡಿ. ಆಮೇಲೆ ನೀವು ಬಂದು ಹೇಳಿ, ನೀವು ಹೇಳಿದ ಸುಳ್ಳು, ಯಾವ ಬದಲಾವಣೆ ಇಲ್ಲ ಅಂತ ಹೇಳ್ಬೇಡಿ. ಆದರೆ ಸಿನ್ಸಿಯರ್ ಆಗಿ ಮನಸ್ಸಿನಲ್ಲಿ ಮಾಡಬಾರ್ದು, ಕಿವಿಯಲ್ಲಿ ಕೇಳಬೇಕು ನೀವು. ಅದಕ್ಕಿರೋ ಒಂದೇ ಒಂದು ಏನಂದರೆ, ನೀವು 16 ಶಬ್ದವನ್ನು ಕಿವಿಯಲ್ಲಿ ಕೇಳ್ಕೊಳ್ಬೇಕು. ಮೊಬೈಲ್ ಹಿಡ್ಕೊಂಡು ವಾಟ್ಸಪ್ ನೋಡ್ಕೊಂಡು ಜಪ ಮಾಡಬಾರ್ದು. ಓಕೆ, ಒಂದು ಕಡೆ ಕೂತ್ಕೊಂಡು ನಡ್ಕೊಂಡು ನಿಮಗೆ ಹೇಗೋ ಸೌಕರ್ಯ, ಅದರಲ್ಲೂ ಬೆಳಗ್ಗೆ ಹೊತ್ತಿನಲ್ಲಿ ಮಾಡಿದ್ರೆ ಬಹಳ ಒಳ್ಳೆಯದು. ಮಾರ್ನಿಂಗ್ ಟೈಮ್ ಭಾಳ ಒಳ್ಳೆಯದು, ಬ್ರಹ್ಮ ಮುಹೂರ್ತದಲ್ಲಿ. ಆಗಲಿಲ್ವಾ, ಬೆಳಗ್ಗೆ ಬ್ಯುಸಿ ಇದ್ದೀರಾ, ರಾತ್ರಿ ಮಲಗೋಕ್ಕೆ ಮುಂಚೆ ನಿಮಗೆ ಯಾವಾಗ ಆಗ್ತದೋ ಈ ಹರಿನಾಮವನ್ನು ಕೊನೆಯ ಪಕ್ಷ 108 ಸಲ ಮಾಡಿ. ಬಟ್ ಕೇಳಬೇಕು ನೀವು, ಆ ಪಂಚತತ್ವ ಮಂತ್ರ ಇದೆ, ಗ್ರೂಪಲ್ಲಿ ಆಗ್ತೀರಿ, ನಾವು ಅದನ್ನು ಓದಿ ಆಮೇಲೆ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡಿ. ಇನ್ನು 3-4 ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ಖಂಡಿತವಾಗ್ಲೂ ಬದಲಾವಣೆ ಆಗ್ತದೆ. ಭಗವಂತನ ಮೇಲೆ ಆಣೆ, ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗೇ ಆಗ್ತದೆ. ನಾವೆಲ್ಲ ಆ ರೀತಿ ಬಂದು ಕೂತ್ಕೊಂಡಿರೋರೇ ಇಲ್ಲಿ, ಭಗವದ್ಗೀತೆ ಓದ್ಬೋದು ಬಂದು ಇಲ್ಲಿ ಕೂತ್ಕೊಳ್ಳಿಲ್ಲ. ಜೀವನದಲ್ಲಿ ಬದಲಾವಣೆ ಅನುಭವಿಸಿ, ಈಗಲೂ ಅನುಭವಿಸ್ತಾ ಇರೋದ್ರಿಂದ ಇಲ್ಲಿ ಕೂತ್ಕೊಂಡು ನಿಮಗೆ ಅದನ್ನು ಹೇಳ್ತಾ ಇದ್ದೀನಿ. ಇಲ್ಲಿ ₹1 ನೀವು ಯಾರಿಗೂ ಕೊಡೋ ಅವಶ್ಯಕತೆ ಇಲ್ಲ. ₹1 ನಿಮ್ಮ ಹತ್ರ ಮಾಡಿ ಯಾರೂ ಇಸ್ಕೊಳ್ಳೋದಿಲ್ಲ. ಅಷ್ಟು ಇದು ಮಾಡಿ ನನಗೆ ಇಸ್ಕೊಡಿ ಅಂತ, ಫ್ರೀ. ಜಪ ಮಾಡಿ ನೋಡಿ. ಜಪ ಮಾಡಿ 3-4 ತಿಂಗಳಾದಮೇಲೆ ನಿಮ್ಮ ಅನುಭವವನ್ನು ನೀವೇ ಹಂಚ್ಕೊಳ್ಳಿ. ಓಕೆ, ಹರೇ ಕೃಷ್ಣ. ಈಗ ನಾವು